ಸಭೆಯ ಬಡಲಿಯಲ್ಲಿ ಸಮರ್ಪಣೆ ಮಾಡಿದಂತ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕರ್ನಾಟಕದ ಹಿಂದೂಗಳನ್ನ ಜಾಗೃತಿ ಮಾಡುವಲ್ಲಿ ತಮ್ಮ ಪೂರ್ಣ ಜೀವನವನ್ನೇ ಇವತ್ತು ಸನಾತನ ಧರ್ಮಕ್ಕಾಗಿ ಮೀಸಲಿಟ್ಟಂತ ಅಷ್ಟೇ ಅಲ್ಲ, ಆಂದೋಲನದಲ್ಲಿ ಮೊನ್ನೆ ನಾನು ಹೋಗಿದ್ದೆ. ಬಹಳ ಅದ್ಭುತವಾದಂತಹ ಮಠವನ್ನು ನಿರ್ಮಾಣ ಮಾಡಿ ಭಾರತ ಮಾತೆಯ ಸನಾತನ ಧರ್ಮದ ರಕ್ಷಣೆ ಮಾಡುತ್ತಿರುವಂತಹ ಪರಮ ಪೂಜ್ಯ ಶ್ರೀ ಆಂದೋಲನದ ಶ್ರೀಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಜಿಲ್ಲೆಯವರು ಪರಮ ಪೂಜ್ಯ ಶ್ರೀ ಸಡಸ್ಥಲ ಬ್ರಹ್ಮಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಲ್ಮೇಲ್ ಅವರು ಸಹ ಭಾರತ ಮಾತೆ ದೇಶ ಸೇವೆಯ ಒಂದು ಸಂಕಲ್ಪವನ್ನು ಮಾಡಿದಂಥ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಸಡಸ್ಥಲ ಬ್ರಹ್ಮಿ ವೀರಮಾಂತ ಶಿವಾಚಾರ್ಯರು ಚಿನ್ನಮಾಗೇರಿ ಅವರೆಲ್ಲೂ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಹಿರೋಳಿಯ ಪೂಜ್ಯ ಶ್ರೀ ಶ್ರೀ ಶಿವಬಸವ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಜೋಗೂರದ ಶ್ರೀ ಸಡಸ್ಥಲ ಬ್ರಹ್ಮಿ ಮರಳು ಸುತ್ತದೇವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇಂಬರಿಗೆಯ ಪೂಜ್ಯರಾದಂತಹ ಶ್ರೀ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳಲ್ಲಿಯೂ, ಅದೇ ರೀತಿ ಎಲ್ಲ ವೇದಿಕೆ ಮೇಲಿರುವಂತಹ ಪೂಜ್ಯರಲ್ಲಿ ಭಕ್ತಿ ಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಕಲಬುರಗಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಮನವಮಿಯನ್ನು ಆಚರಿಸುವಂತಹ ನಮ್ಮ ಆತ್ಮೀಯರಾದಂತಹ ರಾಜೀವ್ ಭವಾನಿ ಅವರೇ, ಆನಂದ್ ದೇಸಾಯಿ ಅವರೇ, ಮಲ್ಲಿಕಾರ್ಜುನ್ ಲಿಂಗದಳ್ಳಿ ಅವರೇ, ಶ್ರೀ ಬಸವರಾಜ್ ಶ್ರೀರಾಮ್ ಸೇನೆ ಅಧ್ಯಕ್ಷರೇ, ರಾಕೇಶ್ ಜಿಲ್ಲಾ ಅಧ್ಯಕ್ಷರಾದಂತಹ ರಾಕೇಶ್ ಅವರೇ, ಅಮರಾವತಿ ಅವರೇ, ಸಮಸ್ತ ಮಾಚಳ ಗ್ರಾಮದಲ್ಲಿ ಸೇರಿದಂತ ಎಲ್ಲ ನನ್ನ ಸನಾತನ ಧರ್ಮದ ಎಲ್ಲ ತಂದೆ ತಾಯಂದಿರೇ, ಹಿರಿಯರೇ, ಯುವಕರೇ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧುಗಳೇ, ನಮಗೆ ಕೇಸ್ ಹಾಕಲಿಕ್ಕೆ ಸಿದ್ಧರಾಗಿ ಬಂದಂತಹ ಪೊಲೀಸ್ ಅಧಿಕಾರಿಗಳು, ಬಂಧುಗಳೇ, ಈಗಾಗಲೇ ಅನೇಕ ಪೂಜ್ಯರು ಮಾತನಾಡಿದ್ದಾರೆ. ನಮ್ಮ ದೇಶದ ಬಗ್ಗೆ, ಪಾಕಿಸ್ತಾನದ ಹರಾಮ್ಖೋರಿ ಕೆಲಸದ ಬಗ್ಗೆ ಮತ್ತು ಅದರಲ್ಲಿ ವಿಶೇಷವಾಗಿ ಅವ್ರನ್ನಂತೂ ಬಿಡ್ರಿ, ಅವ್ರು ಪಾಕಿಸ್ತಾನ ಪರವಾಗಿ ಇರ್ತಾರೆ. ಈ ನಮ್ಮಲ್ಲಿ ಹುಟ್ಟಿದಂತ ತಾಯಿಗಂಡ್ರೆ ನಮ್ಗಿಂತ ಜೋರ ಇವತ್ತಿ ಹಚ್ಕೊಂಡಿರ್ತಾರೆ, ಕುಂಕುಮ ಹಚ್ಕೊಂಡಿರ್ತಾರೆ, ಅದ್ರ ಮಾಡೋದೆಲ್ಲ ಹರಾಮಿ ಕೆಲಸನೇ. ಇವ್ರ ಬಾಯಿ ಅವರಂತೂ ಅವ್ರ ಅದಾರ್ಥ ಗೊತ್ತೈತ. ಇವ್ರು ಹೆಂಗ್ ಮಾತಾಡಕತ್ತಾರಂದ್ರ ಇವರೇ ಪಾಕಿಸ್ತಾನದ ಅದೇ ಮಕ್ಕಳೇ, ಪಾಕಿಸ್ತಾನದಾಗ ಬಾಂಬ್ ಹಾಕ್ತಾರೆ ನಮ್ಮ ಸೈನಿಕರು. ನಿಮ್ಗೆ ಯಾಕೆ ಬ್ಯಾನೆಪ್ಪ ಮಕ್ಕಳೇ? ನಿಮ್ಗೆ ಯಾಕೆ ಕಡಿಲಾಕತ್ತ ಸಣ್ಣಗೆ? ನರೇಂದ್ರ ಮೋದಿ ಅವರು 9 ಕಡೆ 21 ಜಾಗ ಮಿಸೈಲ್ ಹಾಕಿದ್ರ. ಅವತ್ತೇನು ಇವ್ರು ಟ್ವೀಟ್ ಬಂತು, ಓಂ ಶಾಂತಿ. ನಾ ಸುದಯ ನಮ್ಮ ದೇಶದ್ದು ಗಾಂಧಿ ಏನಾರಿ ಜೀವಂತಿದ್ದ ತಿಳ್ಕೊಡ್ರಿ, ಕಾಶ್ಮೀರ ಬಿಟ್ಟು ಕೊಡ್ರಿ ಇರ್ತದ. ಮತ್ತೊಂದು 10,000 ಕೋಟಿ ರೂಪಾಯಿ ಕೊಟ್ಟು ಬಿಡ್ರಿ ಅವ್ರಿಗೆ. ಇನ್ಯಾಕ ನರೇಂದ್ರ ಮೋದಿ ಅವರ ಅರ್ಥ ನಮ್ಮ ದೇಶ ಸುರಕ್ಷಿತ. ನಮ್ಮ ದೇಶ ರಕ್ಷಣೆ ಮಾಡುವಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ದೇಶದ ಪ್ರಧಾನಮಂತ್ರಿ ಆಗಲಿಲ್ಲ. ಇಡೀ ಅವತ್ತಿನ 8 ಜಿಲ್ಲೆಗಳು 8 ರಾಜ್ಯಗಳಿದ್ವಲ್ಲ, ಎಲ್ಲ ಒಂದು ರಾಜ್ಯ ಬಿಟ್ರಿ ಎಲ್ಲಾ ರಾಜ್ಯದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಪ್ರಧಾನಮಂತ್ರಿ ಆಗ್ಬೇಕಂತ ವೋಟ್ ಹಾಕಿದ್ರೆ ಗಾಂಧಿ ಅವ್ರನ್ನ ಮಾಡಲಿಲ್ಲ. ಇವತ್ತು ಹೈದರಾಬಾದ್ ಏನಾದ್ರೂ ಉಳಿದಿದ್ರೆ ನೆಹರೂನಿಂದ ಅಲ್ಲ, ಅದಕ್ಕೆ ಕಾರಣ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್.
ಏನು ಕಾರವಾರ ಮಾಡ ಏನು ಆರ್ಟಿಕಲ್ 370 ಏನ್ ಆರ್ಟಿಕಲ್ 370 ಅದು ಭಾರತದಾಗಿತ್ತು ಇಲ್ಲಾರ್ದಂಗ ಅಲ್ಲಿ ನಮ್ಮ ಸಂವಿಧಾನ ನಡೀತಿರ್ಲಿಲ್ಲ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅಲ್ಲಿ ಜಾರಿ ಇರಲಿಲ್ಲ. ಆರ್ಟಿಕಲ್ 370 ಒಳಗೆ ಏನಾಯ್ತಾರೆ, ಭಾರತ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ಕಾನೂನು ಜಾರಿ ಮಾಡಿದ್ರು ಸಹ ಕಾಶ್ಮೀರಕ್ಕೆ ಲಾಗು ಆಗ್ತಿರ್ಲಿಲ್ಲ. ಮೊದಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ಗಳು ಬರ್ತಿದ್ವಿ. ಹೆಂಗ್ ಬರ್ತಿದ್ವು ಅಂದ್ರ, ಈ ಕಾನೂನು ಜಮ್ಮು ಕಾಶ್ಮೀರ ಹೊರತುಪಡಿಸಿ ಭಾರತದಲ್ಲಿ ಇದು ಲಾಗು ಆಗ್ತದೆ. ಅದಕ್ಕೆ ಬಂಧುಗಳೇ, ಇವತ್ತು ನಾವು ಹೃದಯಪೂರ್ವಕವಾಗಿ ನಮ್ಮ ಪೂಜ್ಯ ಮರಳಾದ್ಯ ಶಿವಾಚಾರ್ಯ ಈ ದೇಶಭಕ್ತರ ಪರವಾಗಿ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಾವು ದೇಶದ ಸಲುವಾಗಿ ಸನಾತನ ಧರ್ಮ ಉಳಿದ್ರೆ ನಮ್ಮ ಜಾತಿ ಉಳಿತಾರೆ, ಲಿಂಗಾಯತರು ಉಳಿತಾರೆ, ವೀರಶೈವರು ಉಳಿತಾರೆ. ಕೆಲವು ಸಾಮಗಳು ನೋಡಿರಲ್ಲ, ವೀರಶೈವ ಬೇರೆ ಅಂತ ಲಿಂಗಾಯತರು ಬೇರೆ. ವೀರಶೈವರು ಯಾರು, ಲಿಂಗಾಯತರು ಯಾರು? ಮೊದಲು ಹಿಂದೂ ಧರ್ಮ ಉಳಿದ್ರೆ ನೀವು ಇಬ್ರು ಉಳಿತೀರಪ್ಪ. ಬಸವಣ್ಣನ ಹಿಡ್ಕೊಂಡು ಕೆಲವೊಂದು ಗಿರಾಕಿಗಳು ವೀರಶೈವರಿಗೆ ಪಂಚಪೀಠಕ್ಕೆ ಬೈದ್ರು. ಅವ್ರದೊಂದು ಟೀಮ್. ಅವ್ರೇನು ಎಲ್ಲಿ ಬಸವಣ್ಣನಾಗೇನು ಅಂತರ್ಜಾತಿ ವಿವಾಹ ಮಾಡಲಿಲ್ಲ, ಸಮಾಜದಲ್ಲಿ ಏಕತೆ ತರಲಿಲ್ಲ. ಅವ್ರೇನು ದಲಿತರ ಮನೆಗೆ ಹೋಗಿ ಪ್ರಸಾದ ತಗೊಂಡು ನಾವೆಲ್ಲ ಒಂದ್ ಹತ್ತಿರ ಅಪ್ಪೋಲಿಲ್ಲ. ಎರಡು ಸ್ವಾಮಿಗಳು ಹೋಗ ಹೆದರಪ್ಪ ನೋಡೋಣ, ಬಸವಣ್ಣನ ವಚನ ಮುಂಜಾನೆ ಶ್ರೀ ಗುರು ಬಸವಲಿಂಗ. ಅದ್ರ ಮುಂದೆ ಓಂ ಇತ್ತು ಮೊದಲ, ಓಂ ಶ್ರೀ ಗುರು ಬಸವಲಿಂಗ ಓಂ ಅಂದ್ರೆ ಅದು ಸನಾತನತ್ತ. ಈ ಸೂರ್ಯ ಏನದಲ್ಲ, ಇದು ನಾವಲ್ಲ ಅಮೇರಿಕಾದಾಗ ಕಂಡಿಡಿದದ್ದು. ಸೂರ್ಯನ ಶಬ್ದವೇನು ಬರ್ತಾ ಇದ್ಲ, ಶಾಂತ ರೀತಿಯಿಂದ ಅವರು ಸ್ಟಡಿ ಮಾಡೋದು. ಸೂರ್ಯನಿಂದ ಏನೋ ಒಂದು ಅವಾಜ್ ಬರ್ತಾ ಇದ್ಲ. ಏನ್ ಬರ್ತದೆ ಗೊತ್ತಿತ್ತಲ್ಲ, ಅದು ನಮ್ಮ ಸನಾತನ ಧರ್ಮ. ಅಂದ್ರೆ ಸನಾತನ ಧರ್ಮ ಎಷ್ಟು ಶ್ರೇಷ್ಠ ಅನ್ನುವಂಥದ್ದೇ ನಮ್ಮ ಮಂದಿ ಗೊತ್ತಿಲ್ಲ. ನೀವು ಓಂಕಾರ ತೆಗೆದ್ರೆ ಬರೀ ಶ್ರೀ ಗುರು ಬಸವಲಿಂಗಾಯನ ಮಾತಾಡ್ತಿರ್ತಾರ. ವೀರಶೈವ ಅವ್ರಿಗೆ ಬೈದು, ಇವ್ರಿಗೆ ಬೈದು. ಎಷ್ಟು ಜನ ಇವತ್ತು ಈ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಇವತ್ತು ನಡೆದ್ರೆ ಎಷ್ಟು ಮಂದಿ ನೀವು ದೊಡ್ಡ ದೊಡ್ಡ ಭಾಷಣ ಹೊಡಿತಿರಲ್ಲ. ಕೆಲವೊಂದು ಮಂದಿ ಅದಾರ, ಒಬ್ಬ ಸ್ವಾಮಿ ಅದಾನ, ಏನಂತ ನಮ್ಮ ನಿಜಗುಣಾನಂದ ಇನ್ನೊಬ್ಬ ಅದನ್ನ ಕಡೆ ದಾವಣಗೆರೆ ಕಡೆ ಒಬ್ಬ ಪಂಡಿತಾರಾಧ್ಯ ಶಾನಿ ಹೇಳತ್ತೆ. ಅವ ಏನ್ ಹೇಳ್ತಾನ ನೋಡ್ಬಿಡ್ತೀನಿ, ಹಲಾಯಕರ ಅದಾರ ಒಬ್ಬೊಬ್ಬರು. ನನ್ಗೇನ್ ಮಾಡಲ್ಲ, ನಾನು ಎಲೆಕ್ಷನ್ ಆಗೋದು ವಿರೋಧ ಮಾಡ್ಯಾರ, ಏನ್ ಸಿಗೋದು. ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಸಮಾನತೆ ಇದೆ. ಅಪ್ಪಡೆ ನಿಜಗೊಂಡು ಏನಂತ ಸ್ವಾಮಿ, ಅತ್ಯಂತ ಶಾಂತಿ ಪ್ರಿಯ ಧರ್ಮ. ಹಾಕೊಂಡಿದ್ದು ಕ್ಯಾನಿ, ಹಚ್ಕೊಂಡಿದ್ದು ಹಾಕದ್ದು ವಿಭೂತಿ. ಮತ್ತ ಇನ್ನೊಂದು ಹೇಳ್ತಾನ, ಗೋಮಾತೆ ಅಷ್ಟೇ ಯಾಕೆ ಶ್ರೇಷ್ಠ, ನಾಯಿನೂ ಯಾಕೆ ಶ್ರೇಷ್ಠ ಅಲ್ಲ ತಾಯಿ. ನಾವೇನು ನಾಯಿನ ತಿರಸ್ಕಾರ ಹಿಂದೂ ಸಮಾಜ ಮಾಡಿಲ್ಲ. ಗಾಣಗಾಪುರ ದತ್ತಾತ್ರೇಯನ ಚಿಹ್ನೆ ಯಾವುದು, ನಾಯಿ ಅಂತ ವಿಶ್ವಾಸ. ಅದಕ್ಕೆ ಯಾರಿಗೂ ನಾಯಿ ಅಂತ ಬೈದಿಲ್ಲ. ತಾಳ ಭೈರವ ನಾಯಿ ವಿಶ್ವಾಸದ ಪ್ರಾಣಿ. ಇವತ್ತು ನೋಡಿ ನಮ್ಮ ಮಿಲಿಟರಿ ಒಳಗ ಪೊಲೀಸರ ಬಳಿ ನಾಯಿ ಇರ್ತಾವಲ್ಲ, ಅವು ಅದ್ರದ್ದು ರಿಟೈರ್ಮೆಂಟ್ ಮಾಡ್ತಾರ ಇಂಡಿಯನ್ ಮಿಲಿಟರಿ ಒಳಗ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೆ ಸಲ್ಯೂಟ್ ಹೊಡಿತಾರೆ. ಇದಕ್ಕೆ ನಾಯಿ ಸತ್ರೆ, ಅವರು ಪೊಲೀಸ್ ನಾಯಿ ಸತ್ರೆ ಸಲ್ಯೂಟ್ ಹೊಡೋದು, ಅದಕ್ಕೆ ಗೌರವ ಅರ್ಪಣೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ ರಿಟೈರ್ಡ್ ಆಗಿದ್ದಕ್ಕೆ.
ಇನ್ನಾಗ ಯಾರಿಗೂ ನಾಯಿ ಅಂತ ಬೇಡ ಹೋಗ್ಬಾರ್ದು. ಅದರ ಮರ್ಯಾದೆ ಕಳಿತೀರಿ ನೀವು. ಈ ಹಂದಿ ಅಂದ್ರೆ ಬರೋಬ್ಬರಿ ಏನಂತೀನಿ. ಬಂಧುಗಳೇ, ದೇಶದ ಬಗ್ಗೆ ಮಾತಾಡೋದು ಇವತ್ತು ಪ್ರಚೋದನಕಾರಿ ಆಗ್ತದೆ. ಪಾಕಿಸ್ತಾನಕ್ಕೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಔರಂಗಜೇಬಿಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಟಿಪ್ಪು ಸುಲ್ತಾನ್ಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಅವರ ರಾಮಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಕೃಷ್ಣಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಿದ್ರೆ ಅಸಹ್ಯ ಆಗುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಎಲ್ಲರೂ ದೇಶದ ಜನ ಪೂಜೆ ಮಾಡಿ. ನಮ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ಏನಿದ್ರು, ಅವ್ರು ಎಷ್ಟು ನೇರವಾಗಿನೇ ಅವ್ರು ಹೇಳ್ಬಿಟ್ಟಿದ್ರು. ಅಂಬೇಡ್ಕರ್ 1942ರಲ್ಲಿ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದ್ರು. ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಪುಸ್ತಕ ಬರೆದು ಓದ್ರಿ. ಇಲ್ಲಿ ಅಂಬೇಡ್ಕರ್ ಫೋಟೋ ಹಾಕೊಂಡು ಅಡ್ಡಾಡಿದಿ ಮಾತಾಡ್ತಿರಲ್ಲ ನೀವು. ಅಂಬೇಡ್ಕರ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಪಾರ್ಟಿಷನ್ ವಿಭಜನೆ ಆಗಬೇಕಾದ್ರೆ ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು. ಭಾರತದಲ್ಲಿರುವಂತ ಕೊನೆಯ ಹಿಂದೂ ಪಾಕಿಸ್ತಾನದಲ್ಲಿರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು. ಯಾರು ಹೇಳಿದ್ರು? ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ, ನರೇಂದ್ರ ಮೋದಿಯವರಲ್ಲ. ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಹೇಳಿದ್ರಂದ್ರೆ ನೀವು ಜಾತಿವಾದಿದ್ದೀರಿ. ಅದನ್ನ ಹೇಳಿದವರು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಹೇಳ್ತಾರೆ. ಯಾಕಾಯ್ತು ಈ ರೀತಿ ದೇಶ ಹೊಡಿಬೇಕು? ದೇಶ ಹೊಡಿಯೋದ್ರ ಬಗ್ಗೆ ನಂದು ವಿರೋಧ ಇದೆ. ಕೇವಲ ಗಾಂಧಿಗೆ ನೆಹರೂನ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ನೀನು ದೇಶ ಹೊಡೆಯುವಂತ ಕೆಲಸಕ್ಕೆ ಹಾಕಿದೆ ಅಂತ ಅವಾಗ ಹೇಳ್ತಾರೆ ಅಂಬೇಡ್ಕರ್. ಅಂಬೇಡ್ಕರ್ ಇನ್ನೊಂದು ಮಾತು ಹೇಳ್ತಾರೆ, ನಾನು ಗಾಂಧಿಯನ್ನು ಒಮ್ಮೆ ಭೇಟಿಯಾಗಿದ್ದೆ. ಅಲ್ಲೆಲ್ಲ ಕುಂಡಿರ್ತದಲ್ಲ ಗಾಂಧಿ, ಅದು ಏನ್ ಸರ್ಕಾರ ಸ್ವಲ್ಪ ಗುಜರಾತ್ನಾಗ ಐತಲ್ರಿ, ಸಾಬರಮತಿ ಪ್ರವಾಸ ಮಾಡಿ ಹೋದಪ್ಪ. ಸಾಬರಮತಿನೇ ಆಯ್ತು. ಅಲ್ಲಿ ಹೋದಾಗ ಅಂಬೇಡ್ಕರ್ ಹೇಳ್ತಾರೆ, ಬರ್ದಾರ ಅವ್ರ ಜೀವನ ಅಂಬೇಡ್ಕರ್ ಜೀವನ ಚರಿತ್ರೆ ಹೋದ್ರಿ. ಅಂಬೇಡ್ಕರ್ ಬರೀ ಮೀಸಲು ಮಾಡಿದ್ರು, ದಲಿತರ ಪಡಿಲ್ಲ. ಅಂಬೇಡ್ಕರ್ ಎಂದೂ ಸಹ ರಾಷ್ಟ್ರೀಯತೆ, ಹಿಂದೂ ಧರ್ಮದ ಬಗ್ಗೆ ಇರುವಂತಹ ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಹೊರತು, ಒಂದು ವೇಳೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧಿಯವ್ರ ಮೇಲೆ ಹೋದಾಗ ಒಂದು ಮಾತಾಡ್ತಾರೆ, ನಾನು ಗಾಂಧಿಯನ್ನೇ ಭೇಟಿಯಾದೆ. ಇವತ್ತು ಗಾಂಧಿಯಲ್ಲಿ ಮಹಾತ್ಮ ಮತ್ತು ರಾಷ್ಟ್ರಪಿತ ಅನ್ನುವಂಥ ಯಾವ ಗುಣಲಕ್ಷಣಗಳು ನನಗೆ ಕಾಣಿಸಲಿಲ್ಲ. ಅಂಬೇಡ್ಕರ್ ನಾವು ಒಪ್ಪುದಿಲ್ಲ ಈ ಮನುಷ್ಯನ ಮಹಾತ್ಮ ಅಂದ್ರೆ ಹೇಳ್ದಂಥವ್ರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತೇನಾರ ಈ ದೇಶನ ಮಹಾತ್ಮ ಯಾರಿಗಾದ್ರೂ ಅನ್ಬೇಕಾಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಈ ಕೆಲವೊಂದು ಚೇಳಿ ಮೇಳಿ ಸುಮ್ಮನೆ ಉಪನ್ಯಾಸ ಮಾಡ್ಕೊತಾ ಬಿಟ್ಟು ರಾತ್ರಿ ದಾರು ಕುಡಿಸ್ತಾವು, ಜೈ ಸಾಹೇಬ್ ಕಾಲು ಮುಗಿತಾವ. ಇದೆಲ್ಲ ಯಾವುದೋ ತಮ್ಮ ಕುರ್ಚಿಗಾಗಿ ಯಾರಿಗೂ ಕಾಲು ಮುಕ್ಕೋದು. ಅಂಬೇಡ್ಕರ್ ಎಂದೂ ಸ್ವಾಭಿಮಾನ ಬಿಡಲಿಲ್ಲ. ಇಷ್ಟು ಅವಮಾನಕಾರಿಯಾಗಿ ನೆಹರು ರಾಜೀನಾಮೆ ತಗೊಂಡ್ರೆ ಅಂಬೇಡ್ಕರ್ ಅವ್ರ ಕಡೆಯಿಂದ. ಆಗ ಅಂಬೇಡ್ಕರ್ ಎಂದು 2 ಸಲ ಲೋಕಸಭೆಯಲ್ಲಿ ಸೋಲಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಸೋಲಿಸಿದ್ರು? ಇವತ್ತೇನು ಭಾಷಣ ಹೊಡಿಲಕತ್ತಾರಲ್ಲ, ಇವತ್ತು ಸಾವರ್ಕರ್ ಅವ್ರು ಸೋಲಿಸ. ಸಾವರ್ಕರ್ ಅದಕ್ಕೆ ಇಸಲಾಗಿ ಸೋಲಿಸ್ತಾರೆ. ನೀವೇ ಅದಿಲ್ಲ ಅಳ್ಕೋತ ಕರ್ಕೋತಿ ನನ್ನ ಕೊನೆಯ ಚುನಾವಣೆ ಇದು ಅಷ್ಟರ್ಬೇಕ್ರಿ. ನಂದು ಆರೋಪ ಬರ್ಬರಿ ಇಷ್ಟು ವರ್ಷ ರಾಜಕಾರಣ ಮಾಡಿ ನಾನ್ ಅನ್ಸೋದು ನೋಡಿ ಬಿಜಾಪುರ ಮಂದಿ ಹೇಳ್ತೀನಿ, ನಿಮ್ಮ ಹಣೆವಾಗಿನ ಕುಂಕುಮ ಇವು ತುಳಿಬೇಕಾದ್ರೆ ನಾನು ಓಟ್ ಹಾಕ್ತೀನಿ. ಹೋಗಿ ಸಾಬ್ರಿಗೆ ಓಟ್ ಹಾಕ್ರಿ. ಯಾಕಂದ್ರೆ ಅವ್ರು ಒಂದು 30 ಅವ್ರು ಅದಾರ, 60 ನಾವು ಅದೀವಿ. ನಮ್ಮಲ್ಲಿ ಜಾತಿ ಪಾತಿ ಏನಿಲ್ಲ. ಒಂದ್ ಸೈಡ್ ಕುಂಕುಮ, ಯುವತಿ, ಭಂಡಾರ, ಬಿಂಡಿ ಬಣ್ಣ ಎಲ್ಲ ಒಂದ್ ಸೈಡ್.
ಅವೆಲ್ಲ ಆ ಕಡೆ ಹೋಗ್ಲಿ, ಹಂಗೇನು ನಾ ಆಸ್ಪತ್ರೆ ಬಂದೀನಿ. ಈಗ ಎಷ್ಟು ಕೇಸ್ ಹಾಕಿದ್ರೆ ಅನ್ಸುಮ ಅಲ್ಲ. 2028 ನಾನೇ ಬರ್ತೀನಿ. ಇದು ನಮ್ಮಲ್ಲೇನು ಹೊರಗೆ ಹಾಕಾರಲ್ಲ ಅಪ್ಪ ಮಕ್ಕಳು ಮುಗಿತಾರ್ದ ಗ್ಯಾರಂಟಿ. ಸಿದ್ದರಾಮಯ್ಯ ಗ್ಯಾರಂಟಿನೂ ಮುಗಿದಿರ್ತೈತಿ, ಅಪ್ಪ ಮಕ್ಕಳ ಗ್ಯಾರಂಟಿ ಗ್ಯಾರಂಟಿ ಕರ್ನಾಟಕ ನಾವು ಒಬ್ಬನೇ ಹಾಕಲ್ಲ ಕೇಸ್. ಪಾಪ ಪೊಲೀಸರು ನನ್ನ ಮ್ಯಾಗ ಕೇಸ್ ಹಾಕ್ತದ ಮನಸ್ಸಿಲ್ಲ. ಅವ್ರು ಹೇಳ್ತಾರ ನಾನು ಏನ್ ಸರ್ ಏನ್ ಮಾಡೋದು, ದಿನ CM ಆಫೀಸ್ನಿಂದ ಫೋನ್ ಬರ್ಲಾಕತ್ತೈತಿ. DG IGP ಇದ್ರೆ SP ಫೋನ್ ಮಾಡ್ತಾರ. ವಾಟ್ ಈಸ್ ಗೋಯಿಂಗ್ ಆನ್ ಕರ್ನಾಟಕ? ದರ್ ಈಸ್ ಗುಲ್ಬರ್ಗಾ DC SP, ಈಸ್ ಮಿಸ್ಟರ್ ಯತ್ನಾಳ್. ಎಷ್ಟು ಕೇಸ್ ಇದೆ ಎಲ್ಲ ತೆಗೆದು ಅವ್ರಿಗೆ IPS ಎಲ್ಲರೂ ಇರ್ತಾರ. ಪೂರ್ತಿ ಕನ್ನಡ ಬರೋದಿಲ್ಲ. ಹೇಳಿ ಅವರು ಮೇಲೆ ಹೇಳಿ ಕೆಲಸ ಎಲ್ಲ ಕೇಸುಗಳು ತೆಗಿ. ಎಸ್ ಸರ್, ಎಸ್ ಎಸ್ SP-ದಿಂದ DSP, ಅಡಿಷನಲ್ SP, DSP, CPI, PS. ಪಾಪ ಅವ್ರಿಗೆ ಏನೂ ತಪ್ಪು. ಯಾಕಂದ್ರೆ ಎಲ್ಲ 99% ಪೊಲೀಸ್ ಇಲಾಖೆ ನನ್ನ ಬಗ್ಗೆ ಗೌರವ ಇದ್ದಂತವ್ರೆ ಅದ. 58 ಕೇಸ್ ಅದಾವ ನನ್ನ ಮ್ಯಾಗ. ಪೊಲೀಸ್ ಸ್ಟೇಷನ್ ಹಾಕ್ತೈತಿ DG ಅವರೇ. 58 ಅನ್ನೋದು ಎಲ್ಲ ತೆಗೆಸರಿ ಜೈಲಿಗೆ ಹಾಕೋದೈತೆ. 2028 ನಾನೇ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳ ಮೇಲಿನ ಕೇಸ್ ವಾಪಸ್. ಮೊದಲೇ ಸಚಿವ ಸಂಪುಟದಲ್ಲಿ ಯಾರು ಏನು ಮಾಡಿದ್ರು ಕರ್ನಾಟಕದಾಗ 28 ನಾವೇ. ಕೆಲವು ಮಂದಿಗೆ ಏನಾಗಿದೆ, ಕೇಸ್ ಹಾಕ್ಬಿಟ್ರೆ ಮೆತ್ತಗ ತಮ್ಮ ಪಾರ್ಟಿಗೆ ಹೊರಗೆ ಹಾಕಿದ್ರು ಮೆತ್ತಗಾಗ್ಬಿಡ್ತಾನ. ಅವ್ನು ಹಿಂದೆ ಯಾರು ಬ್ಯಾನ್ ಆಗ್ತದ. ಈ ಲೀಡರ್ಗಳು ಬೇಂಗಿಯವ್ರೇಟು ಬ್ಯಾನ್ ಹಾಕಿಲ್ಲ. ನನಗೆ ಓಟ್ ಹಾಕವ್ರು ನೀವು ಅಪ್ಪ ಗುಲ್ಬರ್ಗದಾಗ ಮನೆ ಮಾಡ್ಯ ಇನ್ನೂ ಯಾಕೆ ಬರ್ಲಿಲ್ಲವ ಗುಲ್ಬರ್ಗದಾಗ ಅಂದಾಗ ಅವರು 15 ಇಸ್ಕೊಂಡ್ಬಂದು ಹಾಯ್ ಹಲೋ ಹಂಗಿದೆಪ್ಪ ಕಲ್ಲಪ್ಪ, ಹೆಂಗಿದೆ ಮಲ್ಲಪ್ಪ. ಅವ್ರು ಎಂದು ಪ್ರಜಾತಂತ್ರ ಎಷ್ಟು ಗಂಟೆ ತಿಳ್ಕಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಒಬ್ಬ ಸಾಮಾನ್ಯ ಶಿಕ್ಷಕರ ಮಗ ಗಂಗಾ ನದಿಯಿಂದ ಈ ದಂಡಿದಿಂದ ಆ ದಂಡಿಗೆ ಈಶಾಡ್ಕೊಟ್ಟು ಹೋಗಿ ಸಾಲಿ ಕಲ್ತಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ. ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಚಹಾ ಮಾರುವಂತ ಒಬ್ಬ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಆ ಶಕ್ತಿ ನಿಮ್ಮಲ್ಲಿ ಐತೆ, ಸರಿಯಾಗಿ ಉಪಯೋಗ ಮಾಡಿ. ಜಾತಿ ಜಾತಿ ಅಂತ ಗುರುಗಳು ಹೇಳಲ್ಲ, ಜಾತಿ ಜಾತಿ ಅವ ಪಂಚಮ ಯಾವ ಜಾತಿಯವರು ಇವತ್ತು ನೋಡ್ಲಾಕಿರ್ತಿರ್ಲಿ 26 ಮಂದಿನ ಹೊರಗೆ ಏನಂತ ಕೇಳಿದ್ರು ಹಿಂದೂಗೆ ಏನೈತೆ ಕಲ್ಮಾ ಓದೋ ತಗಿನ ಗುರುಗಳು ಹೇಳೋದಲ್ಲ. ಮುಂದೆ ಏನ್ ಹೇಳಿದ್ರು, ಬರೀ ಅಷ್ಟಕ್ಕೆ ಬಿಡ್ಲಿಲ್ಲ, ಪ್ಯಾಂಟ್ ತೆಗೆದು ನೋಡಿ ಹೊಡೆದ್ರು. ನೀವ್ ಹೇಳ್ತೀರಿ ಬಾಯಿ ಬಾಯಿ ಎಂದು ಬಾಯಿ ಆಗುದಿಲ್ಲ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಇಸ್ಲಾಮದಲ್ಲಿ ಸಹೋದರತ್ವ ಅನ್ನುವಂಥದ್ದೇ ಇಲ್ಲ. ಅವ್ರಿಗೆಂದು ದೇಶಭಕ್ತಿ ಇರುವುದಿಲ್ಲ. ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿತ್ತು. ಕೇಸ್ ಹಾಕ್ತಿದ್ರೆ ಹಾಕ್ರಿ, ನಾಳೆ ಹೈಕೋರ್ಟ್ ನಾನು ಅಪ್ರೂವ್ ಮಾಡ್ತೇನೆ. ಮತ್ತೆ ಅಲ್ಲಿ ಹೋಗಿ ಬಯಸ್ಕೊಂಡು ಬಂದಾಗ ಅಂಬೇಡ್ಕರ್ ಹೇಳಿದ ಸತ್ಯ ಐತಿ, ಎತ್ತ ಹೇಳಿದಾಗೇನು ಈ ರೀತಿ ಇಂಥ ಕೇಸ್ ಹಾಕಬಾರ್ದು ಅಂತ ಹೈಕೋರ್ಟ್ ಮತ್ತೆ ಚೀಮಾರಿ ಹಾಕ್ಸೋಬಾರ್ದು. ನೀವು ಪಾಪ ಪ್ರೆಷರ್ ಇರ್ತೈತಿ. ಈಗ ಅಲ್ಲಿ ಬೆಂಗಳೂರಿನಾಗ ಕೂತು ಹೂ ಇಸ್ ಸ್ಪೀಕಿಂಗ್ ಇನ್ ಭಾಷಾ ಸರ್ ಯತ್ನಾಳ್ ಇಸ್ ಸ್ಟಾರ್ಟ್ ಓಕೆ ಸರ್, ನೋ ಪ್ರಾಬ್ಲಮ್. ಏನೋ ಏನಾಗ ಹೇಳಿದ್ರೆ ನಮ್ಮ ಗುರುಗಳು ನಾವು ಅದಕ್ಕೆ ಹುಟ್ಟೀವಿ. ಸನಾತನ ಧರ್ಮ ಉಳಿಸುದು ಭಾರತದ ಪರವಾಗಿ ಮಾತಾಡೋದಕ್ಕೆ ನಾವು ಹುಟ್ಟಿವಪ್ಪ. ನೀವು ಯಾರು ಏನು ಮಾಡಿದ್ರು ಏನೂ ಆಗುವುದಿಲ್ಲ ಬಂಧುಗಳೇ. ಇವತ್ತು ನೋಡ್ರಿ ಸ್ವಾಮಿಗಳು 30ನೇ ವರ್ಷದ ಇವತ್ತು ನೋಡ್ರಿ ಅಂತ ಕೆಲವು ಸ್ವಾಮಿಗಳು ಅದಾರ, ಬಹಳ ದೊಡ್ಡ ದೊಡ್ಡ ಶ್ರೀಮಂತ ಸ್ವಾಮಿಗಳು ಅದಾರ.
ಮೆಡಿಕಲ್ ಕಾಲೇಜ್ ಅದಾವ, ಇಂಜಿನಿಯರಿಂಗ್ ಕಾಲೇಜ್ ಅದಾವ, ಎಲ್ಲ ಕಟ್ಟ್ಯಾರ. ಒಬ್ಬೊಬ್ಬನು ಲಿಂಗಾಯತನಿಗೂ ಪುಕ್ಕಟ್ ಸೀಟ್ ಕೊಡುವುದಿಲ್ಲ. ಕೊಡ್ತಾರೇನ್ರಿ? ಯಾರ ಕೈಯಲ್ಲಿ ಕೊಟ್ಟಿದ್ದು ಕೇಳಿದೇನೆ? ಇವ ಬಡೋದನಪ್ಪ ನಮ್ಮ ಸಮಾಜದಾಗ. ಉದ್ಯೋಗ ಆಗಿಬಿಟ್ಟದೆ. ಅವ್ರು ನೋಡ್ರಿ ಎಷ್ಟು ಚಂದಿರ್ತಾರೆ ಸ್ವಾಮಿಗಳು. ಹೆಲಿಕಾಪ್ಟರು, ಮರ್ಸಿಡೀಸ್ ಕಾರು. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರೂ ಪೂರ್ಣ ಕುಂಭದ ಸ್ವಾಗತ. ಡಮ್ಮ 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 ಬರ್ಕೊಂಡು ಇಂಥ ಮುಖ್ಯಮಂತ್ರಿ ನೋಡಿರ್ತಾರೆ. ಅವ್ರಿಗೆ ಭಾಷಣ ಪಂಪ್ ಹೊಡಿತಾರ. ಒಂದು 200 ರೂಪಾಯಿ ಅದೇ ಸ್ವಾಮಿ ಅವ್ರಿಗೆ ಪಂಪ್ ಹೊಡಿತಿದ್ದ. ಹಂಗೆ ಸನ್ಮಾನ ಮಾಡ್ಕೊತು ಒಂದು 100 ಅರ್ಜಿ ಕೊಡ್ತಿರ್ತಾರೆ. ಅಲ್ಲೇ CM ಸಹಿ ಮಾಡ್ಕೊತಾನೆ. ಗ್ರ್ಯಾಂಟೆಡ್ ಕಲ್ಸಿದ್ದೆ ಅವ್ರು ಸನ್ಮಾನ ಮಾಡ್ಲಾಕ. ಇವನಿಗೇನು ಸನ್ಮಾನ ಅಲ್ಲ, ಮುಖ್ಯಮಂತ್ರಿಗೆ. ನನಗೊಬ್ಬ ಸ್ವಾಮಿ ಕರ್ಸಿದ್ ಎದಕ್ಕೆ ಬರಲಿ ಅದಕ್ಕೆ ಕೇಳಿದ. ಇಲ್ಲ ಬರಬೇಕೆಂತ ಮಾಡಿದ್ರು. ಅಲ್ಲಿ ಹಿಂದುತ್ವ ಬಗ್ಗೆ ಮಾತಿಲ್ಲ. ಅಲ್ಲ ಹಿಂದುತ್ವ ಮಾತಾಡ್ತಾರೆ. ಒಂದೇತು ಎರಡನೇದು ಎಷ್ಟು ಗೋಗಳನ್ನು ಸಾಕಿರಿ ಸ್ವಾಮಿಗಳು. ಇಷ್ಟೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ರು. ಎಷ್ಟದಪ್ಪ ನಿಮ್ಮ ಮಠದಾಗ? ಇಲ್ಲ, ಹಾಲ್ ಸಹಿತ ನಾವು KMF ತಗೋತೀವಿ. ಅದಕ್ಕೆ ಅಭಿಷೇಕ ಇರ್ತಾರೆ. ಇಂಥವ್ರು ಅದಾರ. ಅವರಿಂದ ಏನೋ ಉದ್ಧಾರ ಆಗೋದು. ಇವತ್ತು ನೋಡ್ರಿ ಒಂದು ಇಬ್ರು ದೊಡ್ಡ ಸ್ವಾಮಿಗಳೊಳಗೆ ಒಂದು ತುಮಕೂರು ಸಿದ್ಧಗಂಗಾ ಮಠದ ಸ್ವಾಮಿಗಳು 10,000 ಜಾತಿ ಸಹಿತ ನೋಡ್ಲಾರ್ದನೆ ಬಡ ಮಕ್ಕಳಿಗೆ ಶಿಕ್ಷಣ ಕೊಡೋ ಪುಣ್ಯಾತ್ಮ ಆದಂತ ಡಾಕ್ಟರ್ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ. ಈಗ ಇನ್ನೊಬ್ಬರು ತಯಾರಾಗಾರ ಕೊಪ್ಪಳದ ಮನೆ ಬಂದಿದ್ದು. ನಮ್ಮ ಬಿಜಾಪುರ ನಾವು ದೊಡ್ಡದೊಂದು 15 ಕೋಟಿ ರೂಪಾಯಿ ಶಿವಾಂಗ ಕಟ್ಟಿನ ಉದ್ಘಾಟನೆ ಬಂದಾಗ ಎಷ್ಟು ಮಟ್ಟಿಗೆ ಅವ್ರು ಶಿಕ್ಷಣ ಕೊಡಕತ್ತಾರೆ. ಜಾತಿಲ್ಲ, ಅಲ್ಲಿ ಹಾಲ ಮತದಾವ ತಳವಾರ ಸಮಾಜ, ನಮ್ಮ ಲಿಂಗಾಯತ ಬಣ್ಣ. ಯಾರು ಬಡವರು ಅದಾರ 5,000 ಮಕ್ಕಳಿಗೆ ಅನ್ನ ಶಿಕ್ಷಣ ಕೊಟ್ಟು ಇವತ್ತು ಕೊಪ್ಪಳ ಸ್ವಾಮಿಗಳು, ಗವಿಮಠ ಸ್ವಾಮಿಗಳು. ಮನೆ ನಾವು ಬಿಜಾಪುರ ನಮ್ಮ ಸಿದ್ದೇಶ್ವರ ದೇವಸ್ಥಾನ 101 ಕ್ವಿಂಟಲ್ ಅಕ್ಕಿ 5,000 ವಿಭೂತಿ ಕೊಟ್ಟಿವಿ. ನಾವೆಲ್ಲ ಯಾಕೆ ಕೊಡಬೇಕು ಅವ್ರಿಗೆ ಅಂದ್ರೆ, ಇವತ್ತೇನು ಕಲ್ಯಾಣ ಕರ್ನಾಟಕದ ಹಿಂದೆ ಹೈದರಾಬಾದ್ ಕರ್ನಾಟಕದ ಇಲ್ಲಿ ಬಡ ಮಕ್ಕಳು ನೀವು ಹೋಗಿ ಕೇಳ್ಬೇಕು. ತುಮಕೂರ್ನಾಗ ಶಿವಕುಮಾರ್ ಸ್ವಾಮಿಗಳು ಅಂತ್ಯಕ್ರಿಯೆದಾಗ ಲಿಂಗೈಕ್ಯದಾಗ ನಾವು ಹೋಗಿ ಒಂದು ಅವ್ರಿಗೆ ಹಾರ ಹಾಕಿ ದೂರ ಹೋಗಿ ಒಂದು ಕಟ್ಟಿ ಮ್ಯಾಗ ಕೊಟ್ಟಿದ್ದೆ. ಒಂದಿಟ್ಟು ಹುಡುಗರು ಬಂದು, ಒಂದಿಟ್ಟು ಲೈನ್ ಮಂದಿ ಬಂದರು. ಯಾವ ಊರು ಹೋತಮ್ಮ? ನಾ ಗುಲ್ಬರ್ಗ ಆಗಲಿ, ಜೇವರ್ಗಿ ತಾಲೂಕು ಅದಾವ. ನಾ ಬಿಜಾಪುರ ಚಡ್ಸೇನದವ್ರಿ, ನಾ ಸಾಲೋಟಿಗೆ ಅವ, ನಾ ಬೀದರ್ ಜಿಲ್ಲೆದವ. 10,000 ಮಕ್ಕಳಿಗೆ ಎಂದ ಶಿವಕುಮಾರ್ ಸ್ವಾಮಿಗಳು ಒಲಿ ಹಚ್ಚಾರ. ಇನ್ನತನ ಆರೈತ ಕೊಪ್ಪಳ ಸ್ವಾಮಿಗಳು ಇವತ್ತು ಮಾಡಕಲ್ಲ. ಇವ್ರು ಸ್ವಾಮಿಗಳು. ಇಂಥ ಸ್ವಾಮಿಗಳ ಜೊತೆಗೆ ಇಲ್ಲೇ ನಮ್ಮ ವೇದಿಕೆ ಮೇಲೆ ಕೂತಾರಲ್ಲ ಯುವ ಸ್ವಾಮಿಗಳು, ಇವ್ರು ಎದಕ್ಕೆ ಬಂದಾರ? ಸನಾತನ ಧರ್ಮದ ರಕ್ಷಣೆ ಮಾಡೋದ್ರ ಸಲುವಾಗಿ ಇಲ್ಲಿ ಕೂಡ್ಯಾರ. ಇನ್ನು ಮುಂದೆ ಇವ್ರ ಕೈಯಾಗ ಭವಿಷ್ಯ ಐತಿ ಕರ್ನಾಟಕದ್ದು. ಇಂಥ ಸ್ವಾಮಿಗಳನ್ನು ಗೌರವ ಕೊಡೋದು ಕೆಲಸ ಮಾಡಿಲ್ಲ. ಈ ನಮ್ಮ ಸನಾತನ ಧರ್ಮಕ್ಕೆ ಬೈಯವರು ವೀರ ಸೇವಾ ಲಿಂಗಾಯತ ಜಗಳ ಹಚ್ಚೋರು ನೀನು ಮ್ಯಾಗ ಕಾಲು ಮುಗಿಬಾರ್ದು. ನಾವು ಕಾಲು ಮುಗಿದಿಲ್ಲ ಕೆಲವೊಂದು ಸ್ವಾಮಿಗಳು ಕೈ ಕಟ್ಕೊಂಡಿರ್ತೀವಿ. ಏನ್ ಸ್ವಾಮಿಗಳು ಆರಾಮದಿರಪ್ಪ ಅಂತಾರೆ. ಆರಾಮಿರಿ ನಾವೆಲ್ಲರಿಗೂ ನಾ ಸಿದ್ದೇಶ್ವರಪ್ಪರಿಗೆ ಎಲ್ಲ ನೋಡಿ ಕಾಲು ಮುಗಿತೀನಿಲ್ಲ. ನಾನು ಸಿಲೆಕ್ಷನ್ ಮ್ಯಾಗೆ ಕಾಲು ಮುಗಿತೀನಿ. ಇವ್ರು ಹಂಗ ಮುಂದೆ ಏನಾರು ಆಗಂಗಿದ್ರೆ ಕಾಲು ಇಲ್ಕಂದ್ರೆ ಇಲ್ಲ. ನಮಸ್ಕಾರಪ್ಪ, ನಮಸ್ಕಾರ ಫ್ರೆಂಡ್ಸ್ ನಮ್ಮ ನೀವು. ಮತ್ತು ಏನ ಬರೀ ಇದಕ್ಕೆ ಬೇಕತ್ತದ. ಆದ್ರೆ ಈ ಸ್ವಾಮಿಗಳು ಎಲ್ಲರೂ ಬಂದಾರಲ್ಲ, ಇವತ್ತು ಸನಾತನ ಧರ್ಮ ಉಳಿದ್ರೆ ಭಾರತ ಉಳಿತದೆ. ಸನಾತನ ಹಿಂದೂ ಧರ್ಮ ಉಳಿದ್ರೆ ಭಾರತದ ಸಂವಿಧಾನ ಉಳಿತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಗಟ್ಟಿಯಾಗಿ ಉಳಿಕೆ. ಪಾಕಿಸ್ತಾನದಾಗ ಯಾಕೆ ಸಂವಿಧಾನ ಇಲ್ಲ. ಅಲ್ಲಿ ಯಾರು ಬೇಕಾದವ್ರು ಬೇಕಾದಷ್ಟು ಲಗ್ನ ಆಗೋದು, ಯಾರು ಬೇಕಾದವ್ರು ಓಡಾಡಿಸ್ಕೊಂಡು ಹೋಗ್ಬಿಡೋದು. ನೋಡಿದ್ರಲ್ಲ ಮೊನ್ನೆ ರಾತ್ರಿ 1ಕ್ಕೆ ಒಗದ್ರ ಅವ ಎಲ್ಲಿ ಅವ ಮುನೀರ ಯಾವ ಅದ್ರ ಪಾಕಿಸ್ತಾನದ ಜನರಲ್ ಮುನೀರ ಅವ ಮಗ ಎಲ್ಲಿ ಹೋಗ್ಕೊಟ್ಟಿದ್ದು ಗುರ್ತದಲ್ಲ ಒಳಗ ಭೂಮ್ಯಾಗ ಬಾಂಬ್ ಬರ್ತದ ಗ್ಯಾರಂಟಿ ಆಗಿತ್ತು. ಅವನಿಗೆ ಪ್ರಮೋಷನ್ ಕೊಟ್ರ. ಅವನಿಗೆ ಏನಂತ ಕೊಟ್ರ? ಮೊನ್ನೆ ಅದೊಂದು ಪೋಸ್ಟ್ ಕೊಟ್ರ.
ಅಂದ್ರೆ ನೀವು ಲೆಕ್ಕ ಹಾಕಿ ಪಾಕಿಸ್ತಾನ ಇವತ್ತೇನು ನೀವು ಆಪರೇಷನ್ ಸಿಂಧೂರ್ ನಿಂತಿಲ್ಲ. ನಾನು ಐದು ಮನೆ ಒಬ್ಬ ನಮಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಾಗಿರೋ ಒಂದು ಸೈನಿಕ ನನಗೆ ಫೋನ್ ಮಾಡಿದ್ದ ಕೆಲಸ ಸಲ ಏನು ನಡೆದೈತೆ ಕೇಳಿದೆ. ಇಲ್ರಿ ಇನ್ನ ಯಾವುದು ರಜಾ ನಮಗೆ ಹುಡುಗರತ್ ಹೇಳ್ಯಾರ, ಇನ್ನ ಯುದ್ಧ ಆಗುವಂತ ಲಕ್ಷಣ ಇದೆ. ಆ ದುರ್ದೇವ ಅಂದ್ರ ನಮ್ಮವ್ರಿಗೆ ಕೇಳ್ತಾರಲ್ರಿ, ಇನ್ನ ಗುರುಗಳು ಹೇಳ್ದಾರಲ್ಲ ಸುಮ್ಮನೆ ಹೊರಗೆ ಒಂದು 2 ಗಿಡಕ್ಕೂ ಒಗದು ಬಂದ್ರಂತ ನಾಚಿಕೆ ಬರ್ಬೇಕಾಗಿಲ್ಲ. ನಮ್ಮ ಸೈನಿಕರು ಯಾರು ಅವರು? ನಾವು ಒಬ್ಬರವರೇ. ಮಾಸಾಳದವನೇ ಅದಾನ, ಸಾಲೊಟ್ಟಿಗೆವನೇ ಅದಾನ, ಆಲ್ಮೇಲ್ದವನೇ ಅದಾನ. ಯಾರು ಸೈನಿಕರು? ನಾವು ಅಣ್ತಂಬ್ರೆ. ಯಾವ ಸೈನಿಕರು? ನಮ್ಮ ಹಿಂದುಳಿದ ದಲಿತರು ಹುಡುಗರೇ. ಅದಕ್ಕೂ ಸಹ ಸೈನಿಕರು ಎದಕ್ಕೆ ಸೇರ್ತಾರಾದ್ರು ಕಾಂಗ್ರೆಸ್ನೊಬ್ಬ ಮಂತ್ರಿ ಹೇಳ್ತಾನೆ, ಅವ್ರಿಗೆ ನಿರುದ್ಯೋಗ ಐತ್ರಿ, ಹೋಗಿ ಅನ್ನಕ್ಕೆ ಹೊಟ್ಟಿಗೆ ಸೇರ್ತಾರ. ನಿಮ್ಮ ಮಗನ ಒಮ್ಮೆ ಹೇಳ್ದ, ಸಿದ್ದರಾಮಯ್ಯನ ಒಬ್ಬ MLC ಅವಾಗ ಸಿದ್ದರಾಮಯ್ಯನವ್ರದ್ದು ಒಬ್ಬ ಪತ್ರಿಕಾ ಇದು ಪ್ರತಿನಿಧಿ ದಿನೇಶ್ ಅಮೀನ್ ಮತ್ತು ಅವ ಏನಂತಿದ್ದ, ಭಾರತೀಯ ಸೈನಿಕರ ಬಗ್ಗೆ ಇಷ್ಟು ಭಾರತೀಯ ಸೈನಿಕರು ಪೊಲೀಸರು ಯಾಕೆ ಪೊಲೀಸ್ ಇಲಾಖೆಗೆ ಸೈನಿಕರು ಸೇರ್ತಾರಂದ್ರ ಹೊಟ್ಟಿಗೆ ಸಲುವಾಗಿರ್ತಾರೆ. ಅವ್ರ ಬಲ್ಲೇನು ದೇಶಭಕ್ತಿ ಇರುವುದಿಲ್ಲ ಆಗ್ತದೆ ಏನೇನು. ಅವಾಗ ಈ ಟರ್ಮ್ ಅಲ್ಲ, ಹಿಂದಿನ ಟೈಮಲ್ಲಿ CM ಅವರು ಇದ್ದಾಗ ನಾವಾಗ ಮುಖ್ಯಮಂತ್ರಿಗಳ ಸಲಹೆಗ ದಿನೇಶ್ ಅಮ್ಮೀನ್ ಮಟ್ಟು ಅಂತ ನಾ ಕೇಳ್ದ, ಅಲ್ಲೇ ಕೂತಿದ್ದ ಪರಿಷತ್. ನಾ ಯಾಕಂದ್ರೆ ಕೌನ್ಸಿಲಿಂಗ್ ಆರಿಸಿ ಬಂದಿದ್ದೆ ಆ ಸಲ. ನನಗೆ BJP ಟಿಕೆಟ್ ಕೊಡಲಿಲ್ಲ, ಇಂಡಿಪೆಂಡೆಂಟ್ ಆರಿಸಿ ಬಂದು ವಿಧಾನ ಪರಿಷತ್ನಲ್ಲಿದ್ದ. ನಾ ಕೇಳಿದೆ, ಇಲ್ಲಿ ಒಬ್ಬ ಗೊತ್ತಾನ ಮುಖ್ಯಮಂತ್ರಿಗಳೇ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತಾನ, ಅವನಿಗೆ ನಾ ಚಾಲೆಂಜ್ ಮಾಡ್ತೀನಿ, ನಿಮ್ಮ ಕಾರ್ಯದರ್ಶಿಗೆ 25 ಲಕ್ಷ ರೂಪಾಯಿ ಕೊಡ್ತೀನಿ, ಅವನ ಮಗನ ಮಿಲಿಟರಿ ಕೊಟ್ಟು ಕಳ್ಸತ್ತದ ಅವ್ರ ಅಪ್ಪ ಕೊಟ್ಟಿದ್ರು. ಅಂದ್ರೆ ದೇಶದ ಸೈನಿಕರ ಬಗ್ಗೆ ಏನ್ ಬೇಕಾದ ಮಾತಾಡೋದು, ದೇಶದ ಪೊಲೀಸರು ನೋಡ್ರಿ. ಹುಬ್ಬಳ್ಳಿ ಘಟನೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಕ್ ಬರ್ತಾರೆ. ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ನಿಂತು ಪ್ರಚೋದನಕಾರಿ ಭಾಷಣ ಮಾಡ್ತಾರೆ. ಏನೋ ಆಂದೋಲನಸ್ಥರಿಗೆ ಮಾತಾಡೋದಂದ್ರೆ ಕೇಸ್ ಅಂತ. ಯಾರು ಪೊಲೀಸ್ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡ್ತಾನ, ಜಲ ಹೋಗ್ತಾನ, ಸುಡ್ರಿ ಪೊಲೀಸ್ ಸ್ಟೇಷನ್ ಅಂತಾನ. ಒಬ್ಬ ಪೊಲೀಸ್ ಹೆಣ್ಮಗಳ ಕಾನ್ಸ್ಟೇಬಲ್ಗೆ ಒಬ್ಬ ಜಗಿತಾನ, ಕಲ್ಲು ಉಗಿತಾರ. ಈ ಸರ್ಕಾರ ಬಂದ ಮೇಲೆ ಅವರೆಲ್ಲ ಮುಗ್ಧ ಜನ ನಿರಪರಾಧ ಕೇಸ್ ವಾಪಸ್ ತಗೋತಾರೆ. ನಿನ್ನೆ ಹೈಕೋರ್ಟ್ ಇಷ್ಟು ಬೈದೈತಿ ಸರ್ಕಾರಕ್ಕೆ, ನಾಚಿಕೆ ಆಗೋದಿಲ್ಲ. ಒಂದು ಪೊಲೀಸ್ ರಕ್ಷಣೆ ಕೊಡುವಂತ ಪೊಲೀಸರ ಮೇಲೆ ಸರ್ಕಾರ ಒಬ್ಬ ACP DGP IGP ಒಂದು ರಿಪೋರ್ಟ್ ಕಳ್ಸಕ್ ಹೇಳ್ತಾರೆ. ಏನಂತ ಹೇಳಿ, ಇದನ್ನ ಕೇಸ್ ತಗೋಬೇಕಂತ ಸಿದ್ದರಾಮಯ್ಯ ಸರ್ಕಾರ ಒಂದು ನಿರ್ಣಯ ಮಾಡೈತಿ, ಅದಕ್ಕೆ ನಿನ್ನೊಂದು ರಿಪೋರ್ಟ್ ಕಳ್ಸತ್ತ. ಆ ACP ಬರೀತಾರ, ಇವರೆಲ್ಲ ಗುಂಡಾಗಳದಾರ, ನಾಲಾಯಕರದಾರ, ದೇಶದ್ರೋಹಿಗಳದಾರ, ಇವ್ರನ್ನ ನಾವು ಹಿಂಗೆ ಬಿಟ್ಟಿವ ಅಂದ್ರೆ ಇನ್ನೂ ಅಷ್ಟು ಅವ್ರು ಗುಂಡಾಗಿರಿ ಮಾಡ್ತಾರೆ. ಅದಕ್ಕ ಯಾವುದೇ ಪರಿಸ್ಥಿತಿಯಲ್ಲಿ ಕೇಸ್ ವಾಪಸ್ ತಗೋಬಾರ್ದು ಅಂತೇಳಿ ಒಬ್ಬ ACP ಬರ್ತಾರೆ. ಅದನ್ನು ಓವರ್ಲುಕ್ ಮಾಡಿ, ಸರ್ಕಾರಿ ವಕೀಲ ಬರೀತಾರೆ, ಅದನ್ನು ಓವರ್ಲುಕ್ ಮಾಡಿ ಕ್ಯಾಬಿನೆಟ್ ನಲ್ಲಿ ಅವ್ರ ಕೇಸ್ ವಾಪಸ್ ತಗೋತಾರೆ. ನಮ್ಮ ಕೇಸ್ ಹಾಕ್ತಾರೋ ಗುಂಡಾ ಹಾಕ್ತಿಲ್ಲ, ಮಾಡು. 2 ದಿವಸ ಮಾಡವಪ್ಪ, 3 ವರ್ಷ ಮಾಡು. ಮುಂದೆ ನಾವು ಬಂದಾಗ ನಾನು ಬರೋಬ್ಬರಿ ಮುಖ ಮ್ಯಾಗ ಬಂದು ಎಲ್ಲ ಒಳಗೆ ಹಾಕ್ತೀವಿ. ಹರ್ಯಾಣ ಅದಿರ್ಲಿ, ಈಗ ಹರ್ಯಾಣ ಕೆತ್ತಿರ್ಲಿ, ಗುಲ್ಬರ್ಗಾದಾಗ ಯಾರು ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಕೇಳೈತದ. ನಮ್ಮ ಪಾರ್ಟಿಯಾಗು ಎಲ್ಲ ರಾತ್ರಿ ಕರ್ಗನ ಮನೆಗೆ ಇರ್ತಾರೆ, ಮುಂಜಾನೆ ಭಾರತ್ ಮಾತಾ ಕಿ ಜೈ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಖರ್ಗೆ ಸಾವು ಐತೆ ಬಿಲಿಕೆ ನೋಡ್ರಿ ಗುರುಗಳಲ್ಲಿ. ಹಿಂಗಾಗಿ ಕೆಲವು ಮಂದಿ ಏನಾಗ್ಬಿಟ್ಟಾರಂದ್ರೆ ನಮ್ಮನ್ನ ಯಾರು ನಾವು ಎಡ್ಜಸ್ಟ್ ಆಗುದಿಲ್ಲ. ಅದಕ್ಕೆ ನಮ್ಮ ಫ್ಯಾಕ್ಟ್ರಿ ಮ್ಯಾಗ ಸುಪ್ರೀಂ ಕೋರ್ಟ್ ತರ ಹೋದ್ರೆ ಸುಪ್ರೀಂ ಕೋರ್ಟ್ ನಾವೇ ಗೆಲ್ತೀವಿ, ಕಾರ್ಖಾನೆ ಚಾಲು ಮಾಡ್ತೀವಿ. ರೈತರಿಗೆ 2,500 ರೂಪಾಯಿ ಕ್ವಿಂಟಲ್ ಮೆಕ್ಕೆಜೋಳ ರೇಟ್ ಕೊಡ್ಲಕತ್ತೀವಿ. ನೀವು ಏನ್ ಮಾಡಿದ್ರು ನಾವು ಹಂಚೋದಿಲ್ಲ, ನಾವು ಗಟ್ಟಿಯಾಗಿದ್ದೀವಿ. ಆಂದೋಲನ ಪ್ರಮೋದ ಮತ ರೈತರನ್ನ ಬ್ಯಾನ್ ಮಾಡ್ತಾರೆ, ಮಾಡ್ರಿ. ಮತ್ತು ಫುಲ್ ಸೆಕ್ಯೂರಿಟಿ ಒಳಗೆ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟು ಅವ್ರ ಭಾಷಣಕ್ಕೆ ನೀವೆಲ್ಲ ತಯಾರು ಮಾಡ್ಬೇಕಂತ ನಮ್ಮ ಸರ್ಕಾರ ಬಂದಾಗ ನಾವು ಆದೇಶ ಮಾಡಿರ್ತೀವಿ.
ಈಗ ನಡೆದಿಲ್ಲ. ನೀವು ಒಂದ್ ಸೈಡ್ ಹೋದ್ರಂದ್ರ ಈ ದೇಶನಾಗ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಭಾರತ ಉಳಿದಿಲ್ಲ. ಬಂಧುಗಳೇ, ನಾವೆಲ್ಲ ನೋಡ್ಲಕತ್ತಿರಲ್ಲ ನೀವು ಪೇಪರ್ನಾಗ ಹೆಂಗೆ ಲೀಡರ್ಗಳು ಸ್ಟೇಟ್ಮೆಂಟ್ ಕೊಡ್ಲಕತ್ತಾರ. ಯಾರು ಉಳಿದುಕೊಳ್ಳಕತ್ತೀರಿ? ಸೈನಿಕರು ಉಳಿದುಕೊಳ್ಳಕತ್ತೀರಿ ನೀವು. ಆ ಪಾಪ ತನ್ನ ಹೆಣ್ಣು ನೋಡ್ರಿ, ಹೆಂಡ್ರು ಮಕ್ಕಳನ್ನ ಬಿಟ್ಟು ಇವತ್ತೇ ಲಗ್ನ ಆಗೈತಿ, ಮರ್ದೂಸ್ನೆ ಬಾರ್ಡರ್ಗೆ ಹೋಗ್ಯಾನ. ಇನ್ನ ಹಸಿ ಮನಿ ಅರ್ಶನದ ಇದು ಆರಿಲ್ಲ. ಆ ಸೈನಿಕ ತನ್ನ ಪ್ರಾಣ ಕೊಡ್ತಾನ. ಅವ ಮಾಡಿದಂತ ಒಂದು ಸೌರ್ಯದ ಕೆಲಸಕ್ಕೆ ನೀವು ಅಪಮಾನ ಮಾಡ್ತಾ ಇದ್ದೀರಿ. ನಿಮ್ಗೆ ದೇಶ ಬೇಕಾಗಿಲ್ಲ, ನಿಮ್ಗೆ ವೋಟ್ ಬೇಕಾಗಿಲ್ಲ. ದೇಶ ನಿಮ್ಗೆ ಬೇಕಾಗಿಲ್ಲ. ಭಾರತ ಆಗಿ ಉಳಿಬೇಕಂತ ನೀವು ಎಂದು ವಿಚಾರ ಮಾಡಿಲ್ಲ. ಯಾಕಂದ್ರೆ ಅದಕ್ಕೆ ಪಾಕಿಸ್ತಾನ ಕೊಟ್ಟಿರಿ, ಅದಕ್ಕೆ ಕಾಶ್ಮೀರದಲ್ಲಿ ಕಾಶ್ಮೀರ ಮಾಡಿದವ್ರು ಯಾರು? ಇವರೇ. ಚೀನಾಕ್ ಬಿಟ್ಟು ಕೊಟ್ಟವ್ರು ಯಾರು? ಇದೇ ನೆಹರೂನೇ. ಇಂದಿರಾ ಗಾಂಧಿ ಇದ್ದಾಗ ಹೇಳ್ತಾರೆ, ಇಂದಿರಾ ಗಾಂಧಿ ಹೆಂಗ ಒಂದು ಪರ್ಸೆಂಟೇಜ್ ಇವತ್ತು ಮೋದಿ ಇಲ್ಲ ಅಂತ ಹೇಳ್ತಾರೆ. ಇಂದಿರಾ ಗಾಂಧಿ ಇದ್ದಾಗ ಇಂಡಿಯನ್ ಆರ್ಮಿ ಯಾರಿದ್ರು ಗುರ್ತೈತೆ ನಾವು ನಮ್ಮ ಕರ್ನಾಟಕ ಏನು ಮಾಣಿಕ್ ಶಾ ಯುದ್ಧ ಮಾಡಿ 93,000 ಸೈನಿಕರನ್ನ ಹಿಂಗ ತಲೆ ಬಗ್ಗಿಸಿ ನಿಂತಿದ್ರು. ಲಾಹೋರ್ ವರೆಗೆ ನಮ್ಮ ಸೈನಿಕರು ಗೆದ್ದು ಅಲ್ಲಿ ಹಿಂದೂಸ್ತಾನ ಜೆಂಡಾ ಹಾರಿಸಿದ್ರು. ಇಂದಿರಾ ಗಾಂಧಿ ಹೋಗಿ ಸಿಮ್ಲಾ ಒಪ್ಪಂದ ಮಾಡಿಕೊಂಡು 93,000 ಸೈನಿಕರು ಬಿಟ್ಬಿಟ್ರು. 45 ಮಂದಿ ಇಂಡಿಯನ್ ಮಿಲಿಟರಿ ಅವರು ಎಲ್ಲಿ ಸಿಕ್ಕಿದ್ದಿಲ್ಲ. ಅವ್ರನ್ನ ಹಳ್ಳಿ ಕೊಡೋದು ಕೇಳಿಲ್ಲ. ಅಲ್ಲ, ಅವರಲ್ಲ, ಕಾಶ್ಮೀರದ ಭಾಗ ಬಿಟ್ಟುಕೊಟ್ರು ಸಿಮ್ಲಾದಲ್ಲಿ. ಇವತ್ತು ಆ ಸರ್ಕಾರ ಇಲ್ಲ. ಇವತ್ತು ಹೇಳ್ಯಾರ ನರೇಂದ್ರ ಮೋದಿ, ನಾವು ಬಿಡುವುದಿಲ್ಲ, ಇನ್ನು ಒಂದರೆ ಭಯೋತ್ಪಾದಕ ಅಟ್ಯಾಕ್ ಆಯ್ತಂದ್ರೆ ಮತ್ತೆ ಯುದ್ಧ ಚಾಲು ಅಂತ ಹೇಳ್ಯಾರ. ಅದಕ್ಕ ಅಲ್ಲಿ ಯುದ್ಧ ಆಗೋದು ಗ್ಯಾರಂಟಿ. ಇಲ್ಲಿ ಒಳಗಿನ ಯುದ್ಧನೂ ಆಗೋದೇ ಇದು. ಇವರು ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದೇ. ಅದಕ್ಕೆ ನಿಮ್ಮ ಹಳ್ಳಿಯಾಗನು ನೀವು ತಯಾರಾಗಿರ್ಬೇಕು. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಸೀದಾ ಪಾಕಿಸ್ತಾನಕ್ಕೆ ಕಳಿಸೋದು. ಯಾಕಂದ್ರೆ ಏನಾಗ ಹೇಳ್ಯಾರಲ್ಲ ಜನ್ನತ್ ಕೇಳಿರಲಿಲ್ಲ, ಗುರುಗಳು ಹೇಳಿದ್ರಲ್ಲ. ಯಾವ ಒಬ್ಬ ಹಿಂದೂನ್ ಕೊಲ್ತಾನಲ್ಲ ಒಬ್ಬವ, ಅವ್ರ ಧರ್ಮದಾಗೆ ಬರ್ದಾರ. ಇದೇನ ಸುಳ್ಳಿಲ್ಲ, ಏನಿಲ್ಲ. ಏನ್ ಹೇಳ್ತೈತೆ ಅವ್ರ ಧರ್ಮ? ನಮ್ಗೇನಂತಾರಿ? ಕಾಫೀರ್ ಅಲ್ರಿ. ಒಬ್ಬ ಕಾಫೀರ್ ಅಂದ್ರೆ ಯಾರು ನಾನ್ ಮುಸ್ಲಿಂ ಯಾರಾದ್ರೆ ನಾವೆಲ್ಲ ಕಾಫೀರ್ ರೀ. ಎದುರಿಗೆ ಬಂದ್ರೆ ಹೊಡಿ ಅಂತ ಹೇಳ್ಯಾರ ಅವ್ರ ಧರ್ಮ. ಹೊಡೆದ್ರೆ ಏನ್ ಸಿಗ್ತದಪ್ಪ ಅಂದ್ರೆ ನಾವೆಲ್ಲ ಇಲ್ಲಿ ಸುಖ ಅನುಭವಿಸ್ತೀವಿ. ಹಿಂದೂಗಳು ಇಲ್ಲಿ ತಿತ್ತೀವಿ, ಉಣ್ತೀವಿ, ಲಗ್ನ ಹಾಕ್ತಿವಿ, ಹಬ್ಬ ಮಾಡ್ತೀವಿ, ಹುಣ್ಣಿಮೆ ಮಾಡ್ತೀವಿ, ಮಜಾ ಮಾಡ್ತೀವಲ್ಲ. ಅವ್ರು ಇಲ್ಲಿ ಸುಖ ಇಲ್ಲ. ಮ್ಯಾಗ ಹೋದ್ಮ್ಯಾಗ ಸುಖ ಸಿಗೋದೈತೆ. ಅಲ್ಲಿ 72 ಮಂದಿ ಸುಂದರ ಕನ್ಯರು ಕೈಕಾಲು ಬರ್ತಾರ. ಅವರು ಎತ್ತರ ಇಟ್ಟಿರ್ತಾರೆ ಗುರ್ತದನ್ನು. ಅವ್ರ ಬರ್ತಿದ್ದ 135 ಫೀಟ್ ಇರ್ತಾರೆ. ಈ ಮಕ್ಕಳು 6 ಫೂಟ್ ಅದೀನಿ, ನನಗಿಂತ 6-7 ಫೂಟದವ್ರು ಇರ್ತಾರ. ಏನ್ ನೋಡ್ತಾರ? ಈ ಶ್ರವಣ ಬೆಳಗೊಳಕ್ಕೆ ಹೋಗ್ತಿರಲ್ಲ, ಏನ್ ನೋಡ್ತೀರಿ ನಾವು? ಹಿಂಗೆ ನೋಡ್ಬೇಕಲ್ಲ. ಅದಕ್ಕೆ ಜೆ.ಎಚ್. ಪಟೇಲ್ ರಾವ್ ಹೆಂಗಕ್ಕೆ ನನ್ನ ಲೋಕಸಭಾಕ್ಕಿಂತ ಬಿಜಾಪುರ ಚರ್ಚಾಣಕ್ಕೆ ಬಂದಾಗ ಒಂದು ಮಾತು ಹೇಳಿದ್ರು, ಬಹಳ ಚಂದ ಹೇಳಿದ್ರು, ಅರ್ಥಪೂರ್ಣ. ಅವ್ರು ಏನ್ ಹೇಳಿದ್ರು? ಮತದಾರರಿಗೆ ಹೇಳಿದ್ರು. ನಮ್ಮ ಎಲೆಕ್ಷನ್ ಬಂದಿದ್ರು ರಾಮಕೃಷ್ಣ ಹೆಗಡೆ ಅವರು. ಯಾಕಂದ್ರೆ ಲೋಕಶಕ್ತಿ ಬಿಜೆಪಿ ಹೊಂದಾಣಿಕೆ, ನಾನೇ MP ಕ್ಯಾಂಡಿಡೇಟ್ ಇದ್ದೆ. ಮತದಾರಿಗೆ ಏನ್ ಹೇಳಿದ್ರು ಅಂದ್ರೆ ನಮ್ ಜೆ.ಎಚ್. ಪಟೇಲ್ರು, ನೋಡ್ರಪ್ಪ ಮತದಾರ, ನೀವು 15 ದಿವಸ ನೀವು ಶ್ರವಣ ಬೆಳಗೊಳದ ಬಾಹುಬಲಿ ಆಗಿರ್ತೀರಿ. ಮತ್ತ ಕ್ಯಾಂಡಿಡೇಟ್ ನೀವು 15 ದಿವಸ ನಂತರ MLA ಆದ್ಮೇಲೆ ಅವ 5 ವರ್ಷ ಬಾಹುಬಲಿ ಆಗಿರ್ತಾವ. ತಿಳಿತಲ್ಲ ಏನನ್ನೋದು? ನೀವು ಅದನ್ನೇ ನೋಡ್ಕೊಡ್ತಿದ್ರು ಹೊತ್ತ. ಯಾಕಂದ್ರೆ ನೀವು 15 ದಿವಸ ಬೇರೆ ಇರ್ತೀರಿ. ಹಳ್ಯಾಗ ಎಲ್ಲ ಚಲೋ ಐತ್ರಿ, ಏನು ಬಿಡಲ್ಲ, ಏನು ಸುಮ್ಮನೆ ಆಗ್ತಿತ್ತ ನನಗೆ ಗಿರಾಕಿ. ನಮ್ಮ ಲೋಕದ ಚಲೋ ಖರ್ಚು ಮಾಡ್ತಿದ್ರೆ ಅಷ್ಟೇ ಅಂತ ದೇಶ ಉಳಿತೈತೆ. ನೀವು ರೊಕ್ಕ ನೋಡ್ತೀರಿ, ನೀವು ಗ್ಯಾರಂಟಿ ನೋಡ್ತೀರಿ. ಅವರು ನೋಡೋದಿಲ್ಲ, ಅವ್ರ ಧರ್ಮ ನೋಡ್ತಾರೆ. ಈಗ ನೋಡಿದ್ರಲ್ಲಿ ಮಂಗಳೂರಿನಾಗ ಏನ್ ಏನ್ ಹೆಂಗ್ ಕಾಂಗ್ರೆಸ್ಗೆ ಹೆಂಗ್ ಧಮಕಿ ಕೊಡ್ಲಕತ್ತಾರ. ನಮ್ಮಿಂದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ, ಪಾಪ ಸಿದ್ದರಾಮಯ್ಯನವರು
ಅವ್ರ ಹಾಲು ಮಾತಕ್ಕೂ ರೊಕ್ಕ ಕೊಟ್ಟಿಲ್ಲ. 10,000 ಕೋಟಿ ರೂಪಾಯಿ ಅವ್ರು ಕೊಟ್ಟಾರ, ಆದ್ರೂ ಅವ್ರು ಉಪಕಾರ ಇಟ್ಟಿದ್ದಿಲ್ಲ. ನೀವು ಬೇಕಾದ್ದು ಬಿರಿಯಾನಿ ತಿನ್ನಿಸ್ರಿ, ಅವರು ಉಪಕಾರ ಹಿಡಿದ್ರ. ನಾಳೆ ಅಧಿವೇಶನದಾಗ ಕಾಣೋದಿನ ಸಿದ್ದರಾಮಣ್ಣ ಕುರಿ ಕಾಯೋರ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಯಾಸ್ ಕೊಡಪ್ಪ. ಕೆಟ್ಟ ಅಡಿವ್ಯಾಗ ಮಳಿ ಬಿಸಿಲು ಏನು ಕೆಲಸ ಇಲ್ಲ, ನನ್ನ ಹಾಕೋ ನಾವು ಕಡಿತಾವು. ಅವ್ರಿಗೆ ಎಲ್ಲ ಗ್ಯಾರಂಟಿ ಟ್ಯಾಕ್ಸ್ ತುಂಬ. ನೀವು ಆರಾಮದಾರ ಅವ್ರದ್ದೇನೈತಿ. ಯಾರು ನಂಬಿದ್ರು ಅವ್ರು ನಂಬರುತ್ತೆ, ಯಾರು ನಮ್ಮ ಹಿರಿಯರು ಹೇಳಿ ಹೋಗ್ಬಿಟ್ಟ. ಅದಕ್ಕೆ ಸಿದ್ದರಾಮಯ್ಯವ್ರು ಗಳವಂದಿನಿ. ಸಿದ್ದರಾಮಯ್ಯವರ ಏನೇನು ಮಾಡಿದ್ರು ನಮಗೇನು ಮಾಡಿದಾಗ ಇಬ್ಬರು ಹಿಂಗಾಯ್ತರ ಅಂದ್ರೆ ಎಲ್ಲರೂ ಜೈತೆ. ನಿಮ್ಮ ಹಾಲು ಮತ್ತದ ಹೊರಗಡೆ ಏನೋ ಚಲೋ ಮಾಡ್ರಿ. ಪಾಪ ಅವ್ರು ನಮ್ಮ ಸಿದ್ದರಾಮಣ್ಣ ಅಂತ. ಯಾಕಂದ್ರೆ ನಮ್ಮ ಹಾಲು ಮತ್ತು ಸಾಂಗೋಳ ಬಿಜಾಪುರದ ಜಿಲ್ಲೆದಾಗ ಒಂದು ಮನೆ ಸಭೆ ಮಾಡಿದ್ವಿ. ಅವರು ನಾರಾಜಾಗಿಬಿಟ್ಟಾರೆ. ಏನ್ರಿ ಬರೇ ಮುಂಜಾನೆ ಎತ್ಕೊಂಡು ಸಾವಿರ ಬರ್ತಾರ, ನಮ್ಮ ಕುಕ್ಮ ಬಂಡ ಹಚ್ಚೋದಿಲ್ಲ, ನಮ್ಮ ಪೇಟ ಸುತ್ತಿಲ್ಲ ಹಾಕೋದಿಲ್ಲ, ಮುಗಿಸ್ಕೊಡ್ತಾನ. ಅವ್ರದ್ದು ಅರ್ಬಸ್ತಾನದ ಪೇಟ ಹಾಕೊಂಡು ಹಿಂಗೆ ಇದೆಲ್ಲ ಸಿದ್ದರಾಮಣ್ಣ. ಬದಾಮಿ ಪಾಪ ಹಾಲು ಮತದವ್ರು ಕೇಸರಿ ಪೇಟ ಸುತ್ತಲಾಕೋದ್ರು ನೀವು ತೆಗೆದು ಹೋಗ್ಬೇಕು. ಇಷ್ಟು ಧರ್ಮ ಬಿಟ್ಟು ಹೋಗ್ಬಾರ್ದ್ರಿ. ಮಾರಿ ರಾಜಕಾರಣ ಎಷ್ಟು ಬೇಕಟ್ಟೆ. ನಮ್ಮ ದೇಶ ನಮ್ಮ ಧರ್ಮ ಉಳಿತನ ನೀವು ಮುಖ್ಯಮಂತ್ರಿ ಆಗ್ತೀರಿ ಸಿದ್ದರಾಮಯ್ಯನವರೇ. ಹಿಂದೂ ಧರ್ಮ ಎಂದರೆ ಮುಗಿತು ಅಂದ್ರೆ ನಿಮ್ಗೆ ಯಾರು ಮುಖ್ಯಮಂತ್ರಿ ಮಾಡೋದು ಅವರೇ ಆಗ್ತಾನೆ. ಅಲ್ಲೇ ನಿಮ್ಮ ಮಕ್ಕಳೇನ ತಾನೆ ಯಾರದಾರ ಜಮೀರ್ ಅವ್ರ ಮಜಾಕ್ ಆಯ್ತಾನ. ಜಮೀರ್ ಏನಂತ ಅನ್ಕೊಡ್ತಾರೆ, ಸಿದ್ದರಾಮಯ್ಯ ಇದ್ರ ಥೋड़ा ಚಾಲ್ ಏಕೆ ಆವತ್ತ ತಿಳ್ಕೊಂಡಾರ. ಅದಕ್ಕೆ ನಾನು ಸಿದ್ದರಾಮಯ್ಯರ ಬಗ್ಗೆ ಅಭಿಮಾನ ಐತೆ. ಆದ್ರೆ ಇದು ಪೂರ್ತಿ ಹಾದಿ ಬಿಟ್ಟುಬಿಟ್ಟಾರು. ಏನು ನೋಡ್ತೀನಿ ಗುಂಡ ಹಾಕ್ತು ಮಾಡ್ರಿ. ಎಂತಿಂತವ್ರು ಹೋಗ್ಯಾರ ಅಚ್ಚೆ ಗೈಕತ್ತೆ. ಎಂಥವ್ರು ಬಂದಾರೆ, ಎಂಥವ್ರು ಹೋಗ್ಯಾರ. ಇಂದಿರಾ ಗಾಂಧಿ ಏನು ಮಾಡುವ ಎಮರ್ಜೆನ್ಸಿ ಮಾಡಿ. ಅದಕ್ಕೆ ಸನಾತನ ಧರ್ಮೋತ್ಸವ ಇವತ್ತೇನು ಗುರುಗಳು 30ನೇ ವರ್ಷ ತಮ್ಮ ಜನ್ಮ ದಿನಾಚರಣೆ ಹಿಂಗೆ ಆಚರಿಸೋರು. ಇನ್ಮ್ಯಾಗ ಸ್ವಾಮಿಗಳು ಬಿಟ್ಟು ದೊಡ್ಡ ದೊಡ್ಡ ಮಂತ್ರಿಗಳು ಕರೆಸಿ ಅವ್ರ ಕಡೆ ದೊಡ್ಡ ದೊಡ್ಡ ಹಾರ ಹಾಕ್ಸ್ಕೊಂಡು ಅದರಿಂದ ದೇಶಕ್ಕೇನು ಲಾಭ ಇಲ್ಲ. ಅದಕ್ಕೆ ಬಂಧುಗಳೇ, ಇವತ್ತೇನು ಮಾಸಾದ್ರು ಇಷ್ಟೆಲ್ಲ ಜನ ಸೇರಿರಲಿಲ್ಲ. ಮನೆ ಗುಲ್ಬರ್ಗದಾಗ ನಮ್ಮವರೊಂದು ಕಾರ್ಯಕ್ರಮ ಮಾಡಿದ್ರು, ಜನ ಬರೀ ಪೊಲೀಸರು ಹೆಚ್ಚಿದ್ರು. ಅದಕ್ಕೆ ಇದನ್ನೆಲ್ಲ ನೋಡಿದ ಮ್ಯಾಗ ನಮ್ಮವ್ರಿಗೆ ಮ್ಯಾಗಿನವ್ರಿಗೆ ಬುದ್ಧಿ ಬರಲಿ. 2028 ಏನ್ ನಮ್ಮ ಕರ್ನಾಟಕದ ಚುನಾವಣೆ ಆಗ್ತದಲ್ಲ, ಒಂದು ಗಟ್ಟಿ ನಿರ್ಣಯ ಎಲ್ಲಾರು ಕೂಡಿ ತಗೋಣ. ನಮಗ್ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವ್ರ ಬುದ್ಧಿ ಕಲಿಸೋಣ ಅಂತೇಳಿ ಗಟ್ಟಿದ್ದೀರಿ ನೀವು. 2028 ಹೊಸ ಯುಗ ಕರ್ನಾಟಕ ಪ್ರಾರಂಭ ಆಗ್ಬೇಕು. ನಾ ಬಂದ್ರೆ ಪೊಲೀಸರಿಗೆ ಫುಲ್ ಫ್ರೀಡಮ್. ಯಾರು ಪಾಕಿಸ್ತಾನ್ ಜಿನ್ ಅನ್ನೋದರ ಡಮ್. ಅವ್ರಿಗೆಲ್ಲ ಏಕ ಪಾರ್ಟಿಷನ್ ಕೊಡ್ತೇನೆ. JCB ಅಂತ ಒಂದು 5,000 JCB ಬುಕ್ ಮಾಡ್ತೇನೆ. JCB ಮಾತಾಡಿದ ಮನಿ ಹೊಡಿದ್ರು, ಒಂದು ಏನಿದೆ ಅಲ್ಲ ಹೊಡಿದ್ರು. ಎಲ್ಲ ಮೈಕ್ಗಳು ಬಂದ್. ಗಣಪತಿಗೆ ಪರ್ಮಿಷನ್ ಇಲ್ಲ. ಎಲ್ಲಿ ಬೇಕಾದ್ರೆ ಗಣಪತಿ ಕೂಡಿಸ್ರಿ, ಬೆಳತನ ಕೂಡಿ. ನಾನು 2019 ನಮ್ಮ ಬೊಮ್ಮಾಯಿ ಸಾಹೇಬನೇ ಇದ್ದ. ಕರೋನಾ ಒಂದು ದೊಡ್ಡ ಗೈಡ್ಲೈನ್ಸ್ ಕಳಿಸ್ತಾರೆ DG IGP. 5 ಫೀಟ್ 5x5 ಸ್ಟೇಜ್ ಹೊಡೆಯಬೇಕು. ಗಣಪತಿ ಅಂಗೈದಷ್ಟು ಇರಬೇಕು. ಊದಿಸೋರು ಬಾರಿಸೋರು ಒಬ್ಬರೇ ಇರಬೇಕು. ಶಾಂತ ರೀತಿಯಿಂದ ತರಬೇಕು. ಹೀಗೆಲ್ಲ ಗೈಡ್ಲೈನ್ಸ್ ಬಂದಿತ್ತು. IGP ಬಂದಿದ್ದು ಬೆಳಗಾವಿಯಲ್ಲಿ ಆಲ್ಮಟ್ಟಿ ಒಳಗೆ. ನಮ್ಮ ಬೊಮ್ಮಾಯಿ ಸಾಹೇಬನಿದ್ದ. ಏನ್ರಿ ಬೊಮ್ಮಾಯಿ ಅವರ ಏನೇನೋ ನಿಮ್ಮ ಪೊಲೀಸ್ ಇಲಾಖೆ ಅದ್ರ ಕಳಿಸ್ಯಾರಲ್ಲ, ಇದೇನೋ ಹಿಂಗಿರ್ಬೇಕು, DJ ಹಚ್ಚಬಾರ್ದು, 10 ಗಂಟೆಗೆ ಬಂದ್ ಮಾಡಬೇಕು. ನಾ ಏನೋ ಮಾಡೋದು ಬಿಜಾಪುರ ₹100 ಸ್ಟೇಜ್ ಹೊಡಿಸ್ತೀನಿ. KBಗೆ ರೊಕ್ಕ ತುಂಬೋದಲ್ಲಪ್ಪ, ಹಂಗೆ ಬುಕ್ ಹಾಕಿ ತಗೋತೀನಿ. 11 ದಿವಸ ನೀವು ಒಂದೇ ದಿವಸ ಕೂರಿಸ್ಬೇಕಂತ ಮಾಡಿದ್ರೆ ಗಣಪತಿ 11 ದಿವಸ ಕೂರಿಸ್ತೀನಿ. 21 ದಿವಸ ಕೂರಿಸೋದ್ರೆ 21 ದಿವಸ ಕೂರಿಸ್ತೀವಿ. ನಿಮ್ ಸರ್ಕಾರ ನಂದು ಏನು ಕಿತ್ತೋಗ ಆಗೋದಿಲ್ಲ. ಬೊಮ್ಮಾಯಿ ಹೇಳಿದ್ರು ಸುಮ್ಮನೆ ನೀ ಹೆಂಗಾರ ಮಾಡ್ಕೊಳ್ಳಿ ಬಸಮ್ಮ, ನೀ ಏನ್ ಹೇಳ್ಬೋದು ಹಿಂಗ್ ಮಾತಾಡ್ರು. ಯಾವೇನು ಕಿತ್ಕೋಣ ನಮ್ಮದು
ಅವತ್ತು ಹಿಡಿದು ಬಿಜಾಪುರ ಯಾವ ಗಣಪತಿಗೆ ಪರ್ಮಿಷನ್ ಇಲ್ಲ. ಬಿಜಾಪುರದಾಗ ಬೆಳತ್ತನ ಕುಣಿದು ಮಕ್ಕೋತಾನೆ ಎಲ್ಲ. ಗಣಪತಿ ಹಾದ್ಯಾಗ ನಿಂತು ಬಿಟ್ಟಿರ್ತಾನೆ. ಲಪ್ಪ ನಿಮ್ಮ ಮಕ್ಕಳ ನಾನು ಹೋಯ್ತು ಬಿಡ್ರಿ ಅಂತ ಗಣಪತಿ ತರ್ತಾನೆ. ಇವರು ಕುಡಿದು ಮಕ್ಕೊಂಡಿರ್ತಾರೆ. ಕಡೆ ಪೊಲೀಸರೇ ಹೊತ್ಕೊಟ್ಟು ಹೋಗಿ ದೊಡ್ಡ ತಾಸು ಹೊಡೆಯಿತು, ಒಳಗೆ ಹೋಗಿತಾರೆ. ಮುಂದೆ ಎಲ್ಲ ಗಣಪತಿ ಹೋಗಿದ್ವ ನಮ್ಮ ಪೊಲೀಸರು ಗುಲಾಲ್ ಹಾಕ ಡ್ಯಾನ್ಸ್ ಮಾಡಿಬಿಡ್ತಾರೆ. ಮುಗಿದೋಯ್ತು ಬಿಜಾಪುರ ಗಣಪತಿ. ಹೀಗೆಲ್ಲ ಕರ್ನಾಟಕದಾಗ ಆಗ್ಬೇಕಿಲ್ಲ. ಎಲ್ಲಿ ಗಣಪತಿ ಕೂಡ್ಸ್ಲಕ್ಕ, ದೇವಿ ಕೂಡ್ಸ್ಲಕ್ಕ, ಜಾತ್ರೆ ಕೂಡ್ಸ್ಲಕ್ಕ ಪರ್ಮಿಷನ್ ಹೋಗೋದೇ ಇಲ್ಲ. ಅವರೇ ಬರ್ಬೇಕು, ಅವರೇ ಸೆಕ್ಯೂರಿಟಿ ಕೊಡ್ಬೇಕು. ಅಲ್ಲೇನಾರು ಯಾರ ಮಗ ಬಂದು ಅಲ್ಲಿ ಮಾಡೋದು ನಾ ಅವನಿಗೆ ಐತಿ. JCB ಅಂತರೂ ಮೊದಲೇ ಅವ್ನ ಜಾತ್ರೆ ಮೊದಲೇ ಕಟ್ ಕಳ್ಸಿತ್ತು. JCB ಪೂಜೆ ಮಾಡಿ ಜಾತ್ರೆ ಚಾಲು ಮಾಡಿದ್ರೆ ಮೊದಲೇ ಹಂಗ 100 ಪೂಜೆ ಮಾಡ್ತಾರಲ್ಲ. ಜಾತ್ರೆ ಐತಿ ಗಣಪತಿ ಒಂದು ಬೇಕು. ಯಾಕಂದ್ರೆ ಉತ್ತರ ಪ್ರದೇಶನಾಗ ಕಂಟ್ರೋಲ್ ಆಗ್ತಿದಿಲ್ಲ. ಯೋಗಿ ಆದಿತ್ಯನಾಥ್ ಬರದೇ ಇದ್ರೆ ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಉಸಿರು ತೆಗಿಲಕ್ ಆಗ್ತಿರ್ಲಿಲ್ಲ. ಈ ಕರ್ನಾಟಕದ ಪರಿಸ್ಥಿತಿ ಹಂಗೆ ಐತಿ. ನಮ್ಮಿಂದ ಸರ್ಕಾರ ತರೋರು. ನೀವೊಬ್ಬರ ಹಿಂದೂ ಅಂದ್ರೆ ನಮ್ಮಿಂದ ಸರ್ಕಾರ ಬಂದಿರ್ತೈತೆ. ನಿಮ್ಮಲ್ಲಿ ದಮ್ ಇಲ್ಲ. ಅವ್ರು ಹೆಂಗ್ ಅಂಜಿಸಿ ತಗೋತಾರ ನೋಡ್ರಿ. ಅದಕ್ಕ ಮುಂದಿನ ದಿವಸನ ನೀವು ತಯಾರಾಗ್ರಿ. ಇಲ್ಲೇನು ಗೊತ್ತಾರಲ್ಲ ಎಲ್ಲ ಇವರೇ ಗುರುಗಳು ನಮಗ್ ಮುಂದೆ ಬಹಳ ದೊಡ್ಡ ಸ್ವಾಮಿಗಳು ಮಠಕ್ಕೆ ಹೋಗೋದು ಬಿಟ್ಬಿಟ್ಟಿನ. ಇವರೆಲ್ಲಾ ತಯಾರಾಗ್ಬಿಟ್ರೆ ತಿಳ್ಕೊರಿ ಕರ್ನಾಟಕದಲ್ಲಿ ಹೊಸ ಯುಗ ಪ್ರಾರಂಭ ಆಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಈ ರಾಜ್ಯ ನಾವು ಆಳ್ತೀವಿ. ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡೋದು. ಹಿಂದೂಗಳ ರಕ್ಷಣೆ ಅದನ್ನ ಪೊಲೀಸರಿಗೂ ವಿನಂತಿ ಮಾಡ್ಕೊತೀನಿ. ನಿಮ್ಗೆ ಎಷ್ಟೇ ಪ್ರೆಷರ್ ಇದ್ರು ಬಹಳ ಟ್ರಾನ್ಸ್ಫರ್ ಮಾಡ್ಬೋದು ಅಷ್ಟೇ. ಏನಾಯ್ತು ಮಲ್ಲಿಕಾರ್ಜುನ್ ಬಂಡೆಂದು ಇದೇ ಜಿಲ್ಲೆದಲ್ಲ ಒಬ್ಬ ಪೊಲೀಸ್ ಆಫೀಸರ್ ಯಾವ ರೀತಿ ಹೊಡೆದ್ರು. ಒಬ್ಬ ಮುಸ್ಲಿಂ ಆಫೀಸರ್ನೇ ಇದ್ರ ಹಿಂದಿದ್ದ ಹೇಳಿ ಇವತ್ತು ಸಹ ರಿಪೋರ್ಟ್ ಇದೆ. ಒಂದು ಮುಸ್ಕಿನ್ ಗಾಡಿ ತಡಿಲಕ್ ಹೋದ ಒಬ್ಬ ಪೊಲೀಸನ ಹೊಸಿಕೆ ಹಾಕ್ತಾರೆ. ಒಬ್ಬ ದಲಿತ PSI, ಒಬ್ಬ ಯಾರಿಗಿರದ MLA ಇಷ್ಟು ರೊಕ್ಕ ಕೊಡೇಬೇಕು ಟ್ರಾನ್ಸ್ಫರ್ಗೆ. ಆ ಮಾನಸಿಕ ಮೊದಲು ಒಯ್ದು ಕೊಟ್ಟಾನ. ಈ MLAಗಳ ಕೆಲಸ ಏನಾಗಿತ್ತು ಅಂದ್ರೆ 11 ತಿಂಗಳಿಗೊಮ್ಮೆ ಪೊಲೀಸ್ ಆಫೀಸರ್ ಫೋನ್ ಮಾಡೋದು. ಎಲ್ಲರಿಗೂ ಸಾಬ್ರಷ್ಟು ಎಲ್ಲ ಮುಗಿತಲ್ಪ ನಿಂದು ಟರ್ಮ ಬಂದು ಮುಟ್ಟಿಸ್ಬೇಕಲ್ಲ. ಇನ್ನೊಬ್ಬ PSI ಹೇಳ ನಮ್ಗೆ 30 ಕೊಡ್ತೀನಿ ಅಂದ. ಇಲ್ಲ ಸರ್ 30 ಭಾಳ ಆಗ್ತದೆ. ಅದೇನಾಯ್ತು ಅದಕ್ಕೆ ಒಬ್ಬ ದಲಿತ PSI ಪರಶುರಾಮ ಮತ್ತು ದಲಿತ ಮಾತಾಡೋ ಎಲ್ಲ ಹೋರಾಟ ಮಾಡಿದ್ರೆ ಅಪಾಪ PSI ಬಗ್ಗೆ ಮಾನಸಿಕ ಖಿನ್ನತೆಯಿಂದ ಇಂಥ ಅಯೋಗ್ಯರು ಇವತ್ತು MLAಗಳು ನನ್ನ ಮುಖ್ಯ ಬಿಜಾಪುರನಾಗ ಯಾವ ಆಫೀಸರ್ ಈ ಪೊಲೀಸ್ ಕಡೆ ಟ್ರಾನ್ಸ್ಫರ್ ₹1 ತಗೋತೀನಿ. ನಾನು ವಿರುದ್ಧಿದ್ದವ್ರನ್ನ ತಂದು ಹಾಕದ ₹2 SP ನ DC ನ ಬರಲಿ ನನಗೇನು ಮಾಡ್ತಾರೆ. ನನಗೆ ಜಾಲಿ ನೋಟಿಲ್ಲ, ಕ್ಲಬ್ ನಡೆಸೋದಿಲ್ಲ, ದಾರು ಅಂಗಡಿ ಇಲ್ಲ. ಏನ್ ಮಾಡ್ತಾರೆ MLA ಜನ ಕೆಲಸ ಮಾಡ್ಕೊತ ಹೋಗ್ತಾರೆ. ಪಾಪ DC SP ಬರ್ತಾರ. ಮೊದಲೆಲ್ಲ ಹೇಳಿ ಕಳಿಸಿರ್ತಾರ ಅವಾಗ. ಈಗಲ್ಲ ಯಡಿಯೂರಪ್ಪ ಅವ್ರ ಮಗ ಅದಲ್ಲ ಈಗ ಚಂದ್ರಮ್ಮ ಹೋಗಿ ಆ ಯತ್ನಾಳ್ ಬರೋಬ್ಬರಿ ಮಾಡತ್ತ ಹೇಳ್ತಾರೆ. ಆ SP ಬಂದ್ರು ಅಲ್ಲಿ ಮಂಗಳೂರಿಗೆ ಇದ್ರಲ್ಲ ಅವ್ರು ಕಮಿಷನರ್, ಅವರೇ ನಮ್ಮ SP ಬಂದ್ರು. ಸರ್ ನಿಮ್ಮಂತ MLAನೇ ನಾ ಕರ್ನಾಟಕದಲ್ಲಿ ಹೋಗಿಲ್ಲ. DC ಕೆಲವೊಂದು IAS IPS ಆಫೀಸರ್ಗಳು ಅವ್ರು ಮಾತಾಡ್ಕೋತಾರೆ. ಆ ಯತ್ನಾಳ್ ಕೈಗೆ ನೀವು ನೌಕರಿ ಹೆಂಗ್ ಮಾಡ್ತೀರಿ ತಿರ್ಸಕ್ಕೆ ಸ್ಟೇಜ್ ಮ್ಯಾಗ ನಿಂತು ಏನ್ ಬೇಕಾದ್ರೆ ಮಾತಾಡ್ತಾನೆ. ಅವನಂತ ಒಳ್ಳೆ ಮನುಷ್ಯ ಕರ್ನಾಟಕದಾಗ ಯಾವ MLA ಇಲ್ಲ ಹೇಳ್ತಾರೆ. ಯಾರು ನನ್ನ ಜಿಲ್ಲೆಯೊಳಗೆ ಕೆಲಸ ಮಾಡೋದಂತ. ಅದಕ್ಕೆ ನೀವು ಯಾರೋ ಹಂಚಬೇಡ್ರಿ. ಅಧಿಕಾರಿಗಳಿಗೆ ನಾ ಇಷ್ಟೇ ಹೇಳ್ತೀನಿ, ಅನ್ಯಾಯ ಮಾಡಬೇಡಿ ಸುಮ್ಮನೆ. ನಮ್ಮ ಹಿಂದೂಗಳ ಮ್ಯಾಗ ಹೊಡ್ಲಾಕ್ ಹೋಗ್ಬೇಡಿ. ಹಿಂದೂಗಳು ಎಂದೂ ಯಾರಿಗೂ ತೊಂದರೆ ಅಂದ್ರೆ ಯಾರು ತೊಂದರೆ ಕೊಡ್ತಾರನ್ರಿ? ಎಲ್ಲರಿಗೂ ದಂಧೆ ಮಾಡ್ತೀರಿ. ಗಣಪತಿ ಕಲ್ಲು ಅವ್ರು ಹೋಗಿತಾರ. ನಾವೇಂದ್ರ ರಂಜಾನ್ದಾಗ ಕಲ್ಲು ಹೋಗಿದ್ವೇನ್ರಿ? ಎಲ್ಲರೂ ಹೋಗಿದ್ರಿ ನೀವು? ಮೊಹರಂದಾಗ ನೀವೇ ಹೊತ್ಕೊಂಡು ಓಡಾಡ್ತೀರ. ಇನ್ ಬಿಡ್ರಿ ನಾವಲ್ಲ ರಗಡ ನಮ್ಮ ದೇವ್ರುಗಳೇ 3 ವರ್ಷ ಚಪ್ಪಲು ಕೋಟೆ ಅದಾವ. ದುರ್ಗವ್ವ, ಧ್ಯಾನವ್ವ, ವೀರಪ್ಪ ಆ ಪೂಜೆ ಮಾಡಿ ಬಿಟ್ರು ಅಲ್ಲಿ ಹೋಗಿ ಅಲ್ಲಿ ಉರ್ಸಿಗೆ ನಮ್ದೇ ಬಾನ ಹೋಗ್ಬೇಕಂತ ಹೋಗ್ತಾರೆ. ಇನ್ನು ಬಾನ ಏನ್ ಕೊಡ್ಬೇಡ್ರಿ. ಯಾರಿಗೆ ಕೊಡ್ರಿ? ನಿಮ್ಮ ಊರಾಗಿರುವಂತ ದಲಿತ ಸಮುದಾಯದ ಮನೆ ಕರೆದು ಹೋಳಿಗೆ ತಿನ್ನಿಸಿ
ಸಮಾನತೆ ತರುವಂತ ಕಡೆ ನೀವು ಇನ್ನು ಮ್ಯಾಗ ಚಿಂತನೆ ಮಾಡಿ. ಅವ್ರ ಜೋಡ ನೀವು ಬಾಯಿ ಎಂದೂ ಆಗೋದಿಲ್ಲ. ಅವ್ರು ಸುರ್ಕುಂಬ ಕೂಡಿಸಿ ನಮ್ಮನ್ನ ಹೆಂಗ್ ಕುರಿನ ಇದು ಕೂಡಿಸಿ ಹೆಂಗ್ ಹೊಡಿತಾರ ನೀವು ಹೊಡೆಯವ್ರೆ. ಅದಕ್ಕ ಇನ್ನು ಮ್ಯಾಗ ಅವ್ರು ಯಾವ ಧರ್ಮನೂ ಆಚರಣೆ ಮಾಡಬಾರ್ದು. ಅಲ್ಲಿ ಹೋಗಿ ತಾಯ್ತ ಕಟ್ಸ್ಕೊಂಡು ಹೋಗುದು ಯಾವ ಗಮನಿಗರಿಲೆ ಅದು ಹೇಳ್ತಾ ಮುಸುಳಿ ಮಗ ನೀವು ಊರ್ಸೋಡಿ ಬರ್ತೀರಿ. ನಾ ಎಲ್ಲ ಬಿಜಾಪುರ ಬಂದ್ ಮಾಡೇನಿ. ಮೊಹರಮ್ಮ ಯಾರು ಹೋಗ್ತಕ್ಕದಲ್ಲ. ಮೊದಲು 15,000 ಮಂದಿ ಡಾಮ್ 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 ಕುಡಿಸಲ್ಲ. ಈಗ ಹವೆ ಕೊಂಡ್ಕೋತ ಹೋಗ್ತಿರ್ತ, ಹವೆ ಕೊಂಡ ಹತ್ಕೊಟ್ಟಿರ್ತ. ಈ ಹಳದಿ ಏನೋ ಹುಲಿದು ನಾ ಬಂದ್ ಮಾಡೀನಿ. ಹಂಗೆ ಎಲ್ಲ ಇಡೀ ಗುಲ್ಬರ್ಗ ಜಿಲ್ಲಾದಾಗನು ಗುರುಗಳು ಅದೊಂದು ಆಂದೋಲನ ಮಾಡಿ ಒಟ್ಟು ಹಿಂದೂ ದೇವಸ್ಥಾನ ಯಾರು ಬೇಕಾದ್ರೆ ನಾನು ಇದೊಂದು ಪೂಜೆ ಮಾಡಿ. ಅಂಬೇಡ್ಕರ್ ಅವ್ರನ್ನ ಎಲ್ಲ ನಿಮ್ಮ ಮನೆಗೆ ಫೋಟೋ ಇಟ್ಕೊಳ್ಳಿ. ನೀವು ದಲಿತ ತಿಳ್ಕೊಳ್ಳೋದು ಅಂಬೇಡ್ಕರ್ ಅವ್ರ ಜೀವನ ಹೋದ್ರೆ. ಅಂಬೇಡ್ಕರ್ ಎಂದು ದೇಶದ ಬಹಳ ಪ್ರಖರ ದೇಶ ಪ್ರೇಮಿ. ಅದಕ್ಕೆ ನನ್ನ ಮನೆಗೆ ಅಂಬೇಡ್ಕರ್ ಪೂಜೆ ಮಾಡ್ತೇನೆ. ನಾನು ಸುಮ್ಮನೆ ಇವ್ರಂಗೆ ನಾಟಕ ಮಾಡ್ಕೊತ ಅಂಬೇಡ್ಕರ್ ಫೋಟೋ ಇಟ್ಟು ಸಭೆ ಸಾಬ್ರ ಕೆಲಸ ಮಾಡೋದಿಲ್ಲ. ಅಂಬೇಡ್ಕರ್ ಏನು ಹೇಳ್ಯಾರ ಅದಕ್ಕೆ ಹೇಳ್ತೀನಿ ಬಂಧುಗಳೇ. ಇನ್ನು ಮ್ಯಾಗ ನಾವೆಲ್ಲ ಒಂದಾಗಿರೋಣ. ಮುಂದಿನ ಚುನಾವಣೆ ಜಾತಿ ನೋಡ್ಬೇಡ್ರಿ. ದೇಶ ಉಳಿಬೇಕಾದ್ರೆ ಏನ್ ಮಾಡ್ಬೇಕು? ನೀವು ಒಂದ್ ಕಡೆ ಓಟ್ ಹಾಕುವಂತ ಕೆಲಸ ಮಾಡ್ರಿ. ಅವಾಗ ನಮ್ಮ 30ನೇ ವರ್ಷದ ಈ ಹುಟ್ಟು ಹಬ್ಬ ನಿಜವಾಗಿನ ಆಚರಣೆ ಅವ್ರಿಗೆ ಕಿರಿಕಿರಿ ಕೊಡ್ಬೇಡ್ರಿ. ಏನ್ ಸ್ವಾಮಿಗಳು ಇದನ್ನೇನ್ ತಗೊಂಡ್ ಬರ್ಲಕತ್ತೀರಿ? ಹಿಂದೂ ಬಂದು ಮಠದಾಗ ಇರ್ಬತ್ತಿ ಹಚ್ಕೊಂಡು ನಾವು ಕೊಟ್ಟಂತ ಹುಳಿಗೆ ಹೊಡ್ಕೊಂಡ್ರಿ ಅಂತ ಹೇಳಿ ಏನ್ ಹಂಚಬೇಡ್ರಪ್ಪ. ನಾವೆಲ್ಲ ಅದೀವಿ, ನಾವೆಲ್ಲ ಗಟ್ಟಿ ಇರ್ತೀವಿ. ನೀವೆಲ್ಲ ಗಟ್ಟಿ ಇರ್ತೀರಿಲ್ಲ? ಧರ್ಮದ ಸಲ ಹೋರಾಟ ಮಾಡೋರು ಹಿಂದೆ ಇರ್ತಿರಲ್ಲ? ಭಾರತದ ಸಲ ಹೋರಾಟ ಮಾಡೋರು ಹಿಂದೆ ಇರ್ತಿರಲ್ಲ? ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಛತ್ರಪತಿ ಶಿವಾಜಿ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್